ವೀಕ್ಷಕರೇ ನಮಸ್ಕಾರ. ಪ್ರೀತಿ ಸಿಕ್ಕಾಗ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಆದರೆ ಆ ಪ್ರೀತಿಯನ್ನು ಉಳಿಸಿಕೊಳ್ಳೋಕೆ ಜೀವನದಲ್ಲಿ ಎಷ್ಟು ಬೆಲೆ ಕೊಡಬೇಕು ಅನ್ನೋದನ್ನು ಯಾರೂ ಯೋಚಿಸಲ್ಲ. ಇವತ್ತಿನ ಜನರೇಷನಲ್ಲಿ ಒಂದು ಹುಡುಗನಿಗೆ ಒಂದು ಹುಡುಗಿ ಇಷ್ಟ ಆಗ್ತಾಳೆ, ಒಬ್ಬ ಹುಡುಗಿಗೆ ಒಬ್ಬ ಹುಡುಗ ಇಷ್ಟ ಆಗ್ತಾನೆ. ಮೊದಲು ಇನ್ಸ್ಟಾಗ್ರಾಮ್, ವಾಟ್ಸಪ್, ಕಾಲ್ಸ್, ಆಮೇಲೆ ನೀನು ಇಲ್ಲದೆ ನಾನು ಬದುಕಲ್ಲ ಅನ್ನೋ ಮಾತುಗಳು ಬರ್ತವೆ. ಆದರೆ ಒಂದು ಪ್ರಶ್ನೆ, ನಿಜವಾಗಿಯೂ ನಾವು ಪ್ರೀತಿಸ್ತಾ ಇರೋ ವ್ಯಕ್ತಿಗಾಗಿ ಜೀವನದ ಕಷ್ಟಗಳನ್ನು ಕೂಡ ಎದುರಿಸೋಕೆ ಸಿದ್ಧರಿರ್ತೀರಾ? ಯಾಕಂದರೆ ಪ್ರೀತಿ ಅಂದರೆ ಕೇವಲ ರೊಮ್ಯಾಂಟಿಕ್ ಆಗಿರಲ್ಲ. ಪ್ರೀತಿ ಅಂದರೆ ರೆಸ್ಪಾನ್ಸಿಬಿಲಿಟಿ, ಪ್ರೀತಿ ಅಂದರೆ ರೆಸ್ಪೆಕ್ಟ್, ಪ್ರೀತಿ ಅಂದರೆ ಒಬ್ಬರ ಕಷ್ಟವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು. ಈ ಮಾತುಗಳನ್ನು ತುಂಬ ಕಠಿಣವಾಗಿ ಕಲಿಸುವ ಸಿನಿಮಾ ಸೈರಾಟ್. ಈ ಸಿನಿಮಾ 2016ರಲ್ಲಿ ಬಿಡುಗಡೆಯಾದ ಈ ಮರಾಠಿ ಸಿನಿಮಾ ಮೊದಲಿಗೆ ಒಂದು ಸಾಮಾನ್ಯ ಲವ್ ಸ್ಟೋರಿ ಫಿಲಮ್ ಥರ ಕಾಣುತ್ತೆ. ಆದರೆ ಈ ಸಿನಿಮಾ ಮುಗಿದಾಗ ಅಯ್ಯೋ ಇಷ್ಟೊಂದಿದೆಯಾ ಈ ಫಿಲಮ್ನಲ್ಲಿ ಅಂತ ಮನಸ್ಸಿಗೆ ಹೊಡೆಯುತ್ತೆ. ಬನ್ನಿ ಈ ಸಿನಿಮಾದ ಕಥೆಯನ್ನು ನೋಡೋಣ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ತಾತ್ಯಾ ಸಾಹೇಬ್ ಪಾಟೀಲ್ ಅನ್ನೋ ತುಂಬ ಪ್ರಭಾವಿ ರಾಜಕೀಯ ವ್ಯಕ್ತಿ. ಅವನ ಮಾತಿಗೆ ಊರಲ್ಲಿ ತುಂಬ ಬೆಲೆ ಇರುತ್ತೆ. ಅದೇ ಊರಲ್ಲಿ ಪ್ರಶಾಂತ್ ಕಾಳೆ ಅಲಿಯಾಸ್ ಹರ್ಷ ತುಂಬ ಸರಳವಾದ ಬಡ ಕುಟುಂಬದಲ್ಲಿ ಬದುಕ್ತಾ ಇರ್ತಾನೆ. ಅವನಿಗೆ ಹಣ ಇರಲ್ಲ, ದೊಡ್ಡ ಮನೆ ಇರಲ್ಲ, ಆದರೆ ಒಂದು ಟ್ಯಾಲೆಂಟ್ ಇದೆ. ಅವನು ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾನೆ. ಒಂದು ದಿನ ಊರಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರುತ್ತೆ. ಹರ್ಷ ತನ್ನ ತಂಡವನ್ನು ಗೆಲ್ಲಿಸಿ ಕೊನೆಗೆ ಬಹುಮಾನ ಪಡಿತಾನೆ. ಆ ಬಹುಮಾನ ಕೊಡುವವನು ಯಾರು ಗೊತ್ತಾ? ತಾತ್ಯಾ ಸಾಹೇಬ್ ಪಾಟೀಲ್. ಆದರೆ ಹರ್ಷಗೆ ಆಗ ಗೊತ್ತಿರೋದಿಲ್ಲ, ತಾನು ಬಹುಮಾನ ಪಡೆಯುತ್ತಿರುವ ಆ ವ್ಯಕ್ತಿಯ ಮಗಳೇ ಮುಂದೆ ತನ್ನ ಜೀವನದ ದೊಡ್ಡ ಪ್ರೀತಿ ಆಗ್ತಾಳೆ ಅಂತ. ಅವಳೇ ಅರ್ಚನಾ. ಅರ್ಚನಾ ತುಂಬಾ ಬೋಲ್ಡ್ ಹುಡುಗಿ, ಯಾರಿಗೂ ಹೆದರಲ್ಲ, ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾಳೆ. ಅವಳಿಗೆ ತನ್ನದೇ ಆದ ಒಂದು ಆಟಿಟ್ಯೂಡ್ ಇರುತ್ತೆ. ಪ್ರಶಾಂತ್ಗೆ ಮಾತ್ರ ಅರ್ಚನಾ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಒಂದು ದಿನ ಅರ್ಚನಾ ಬಾವಿ ಹತ್ರ ತನ್ನ ಫ್ರೆಂಡ್ಸ್ ಜೊತೆ ಇರ್ತಾಳೆ. ಈ ವಿಷಯವನ್ನ ಪ್ರಶಾಂತ್ನ ಫ್ರೆಂಡ್ ಬಂದು ಅರ್ಚನಾ ಬಾವಿ ಹತ್ರ ಬಂದಿದ್ದಾಳೆ ಅಂತ ಪ್ರಶಾಂತ್ಗೆ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಪ್ರಶಾಂತ್ ಮಾಡ್ತಿದ್ದ ಕೆಲಸವನ್ನ ಬಿಟ್ಟು ಮನೆಗೆ ಓಡ್ತಾನೆ. ಒಳ್ಳೆ ಬಟ್ಟೆ ಹಾಕೊಂಡು ಕ್ರೀಮ್ ಪೌಡರ್ ಎಲ್ಲ ಹಾಕೊಂಡು ಮತ್ತೆ ಬಾವಿ ಹತ್ರ ಬರ್ತಾನೆ. ಅಲ್ಲಿ ಹುಡುಗಿಯರು ಇರೋದು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡಿ ಬಾವಿಗೆ ಡೈ ಹೊಡೆಯೋ ತರ ಹೋಗ್ತಾನೆ. ಅವನು ಬಾವಿಗೆ ಬಿದ್ದ ತಕ್ಷಣ ಅರ್ಚನಾ ಅವನನ್ನ ನೋಡಿ, ಈಗ ನೋಡಿದೆಯಲ್ಲ, ಗೊತ್ತಾಯ್ತಲ್ಲ, ಆಚೆ ಬಾ ಅಂತಾಳೆ. ಆಗ ಪ್ರಶಾಂತ್ ಬಾವಿ ಒಳಗಿಂದ ಈಚೆ ಬರ್ಬೇಕಾದ್ರೆ ಅವಳ ತುಂಬಾ ಹತ್ತಿರದಿಂದ ಪಾಸ್ ಆಗ್ತಾನೆ. ಅದೇ ಅವನಿಗೆ ಒಂದು ದೊಡ್ಡ ಮೂಮೆಂಟ್ ಆಗಿರುತ್ತೆ. ಆ ದಿನ ಪೂರ್ತಿ ಅವನ ತಲೆಯಿಂದ ಆ ಕ್ಷಣ ಹೋಗೋದೇ ಇಲ್ಲ. ಹೀಗೆ ಅರ್ಚನಾಳನ್ನ ಕದ್ದು ಕದ್ದು ನೋಡೋದು, ಅವಳ ಹಿಂದೆ ಹೋಗೋದು, ಅವಳು ಎಲ್ಲಿ ಹೋಗ್ತಿದ್ದಾಳೆ ಅಂತ ಗಮನಿಸೋದು, ಇದೇ ಪ್ರಶಾಂತ್ನ ಕೆಲಸ ಆಗ್ಬಿಟ್ಟಿರುತ್ತೆ. ಇವರಿಬ್ಬರು ಹೊಸದಾಗಿ PUC ಮುಗಿಸಿ ಡಿಗ್ರಿ ಕಾಲೇಜ್ಗೆ ಸೇರಿರ್ತಾರೆ. ಒಂದು ದಿನ ಅರ್ಚನಾ ತನ್ನ ಬುಲೆಟ್ ಸ್ಟಾರ್ಟ್ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಿರ್ತಾಳೆ. ಆಗ ಪ್ರಶಾಂತ್ ಅಲ್ಲಿಗೆ ಬಂದು ರಿಸರ್ವ್ ಅನ್ನ ಆನ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ಕೊಡ್ತಾನೆ. ಗಾಡಿಯನ್ನ ಅವಳಿಗೆ ಕೊಡುವಾಗ ಇಬ್ಬರ ಕೈ ಸ್ವಲ್ಪ ಟಚ್ ಆಗುತ್ತೆ, ಅಷ್ಟೇ ಸಾಕು ಪ್ರಶಾಂತ್ಗೆ. ಇವನು ಒಳ್ಳೊಳಗೆ ಫುಲ್ ಖುಷಿ ಆಗ್ಬಿಡ್ತಾನೆ. ವೀಕ್ಷಕರೇ, ಎಲ್ಲಾ ಟೀನೇಜರ್ಸ್ಗಳಿಗೂ ಅವರವರ ಜೀವನದಲ್ಲಿ ಇದೊಂದು ಕ್ಷಣ ಬಂದಿರುತ್ತೆ. ಆದರೆ ಅವರು ಧೃತಿಗೆಡದೆ, ಮನಸ್ಸನ್ನ ಹರಿಬಿಡದೆ ಅವರ ಗುರಿಯ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಮಾತ್ರ ಜೀವನ ಉದ್ಧಾರ ಆಗುತ್ತೆ. ಯಾರಿಗೆ ಮೆಚುರಿಟಿ ಇರೋಲ್ವೋ ಅವರು ಇಂಥ ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೆ. ಪ್ರಶಾಂತ್ಗೆ ಇಬ್ರು ಪ್ರಾಣ ಸ್ನೇಹಿತರು ಇರ್ತಾರೆ. ಒಬ್ಬ ಸಲೀಂ, ಇನ್ನೊಬ್ಬ ಪ್ರದೀಪ್. ಸಲೀಂ ಯಾವಾಗ್ಲೂ ಪ್ರಶಾಂತ್ಗೆ ಹೇಳ್ತಿರ್ತಾನೆ, ನೋಡು ಮಗ, ಅರ್ಚನೆಯಿಂದ ಜಾಸ್ತಿ ಸುತ್ತಬೇಡ. ನೀನು ಅವಳನ್ನ ಇಷ್ಟಪಡ್ತಿರೋ ವಿಷಯ ಅವ್ರ ಮನೆಯವರಿಗೆ ಗೊತ್ತಾದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅವ್ರ ಮನೆಯವರು ಸರಿ ಇಲ್ಲ, ನಿನ್ನ ಸಾಯಿಸೋಕ್ಕೂ ಹಿಂಜರಿಯಲ್ಲ ಅಂತ ಹೇಳ್ತಾನೆ. ಆದ್ರೆ ಪ್ರಶಾಂತ್ಗೆ ಪ್ರೀತಿ ತಲೆಗೇರಿರುತ್ತೆ. ಹೋಗ್ಲಿ ಬಿಡು ಮಗ, ಸಾಯೋದೇ ಆದ್ರೆ ಅರ್ಚನಾಗೋಸ್ಕರ ಸಾಯ್ತೀನಿ ಅಂತಾನೆ. ಹೀಗೆ ಪ್ರತಿದಿನ ಹಿಂದೆ ಹೋಗೋದು, ಕದ್ದು ಕದ್ದು ನೋಡೋದು ಮುಂದುವರಿಸ್ತಾ ಇರ್ತಾನೆ. ಒಂದು ದಿನ ಅರ್ಚನಾ ಖೋಖೋ ಆಡ್ತಿರ್ತಾಳೆ. ಪ್ರಶಾಂತ್ ಮರದ ಹಿಂದೆ ನಿಂತ್ಕೊಂಡು ಅವಳನ್ನೇ ನೋಡ್ತಾ ಇರ್ತಾನೆ. ಇದನ್ನ ಅರ್ಚನಾ ತುಂಬಾ ಹೊತ್ತಿನಿಂದ ಗಮನಿಸ್ತಾ ಇರ್ತಾಳೆ. ಅವಳು ಸೀದಾ ಅವನ ಹತ್ರ ಬಂದು, ಅವಾಗಿಂದ ಏನ್ ನೋಡ್ತಾ ಇದೀಯಾ ಅಂತ ಕೇಳ್ತಾಳೆ. ಪ್ರಶಾಂತ್, ಏನಿಲ್ಲ, ಖೋಖೋವನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅರ್ಚನಾ ತಕ್ಷಣ, ನೀನು ಖೋಖೋ ನೋಡ್ತಾ ಇಲ್ಲ, ಅವಾಗಿಂದ ನನ್ನನ್ನೇ ಕಣ್ಣಗ್ಲಿಸ್ಕೊಂಡು ನೋಡ್ತಾ ಇದೀಯಾ ಅಂತ ಹೇಳ್ತಾಳೆ. ಆಗ ಪ್ರಶಾಂತ್, ಹಾಗಿದ್ರೆ ನೀನು ಯಾಕೆ ನನ್ನನ್ನೇ ನೋಡ್ತಿದ್ಯಾ? ನೀನು ನನ್ನನ್ನು ನೋಡಬೇಡ ಅಂತ ಹೇಳ್ತಾನೆ. ಅರ್ಚನಾ, ಅದು ನನ್ನ ಇಷ್ಟ, ನನಗೆ ಇಷ್ಟ ಬಂದಿದ್ದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಪ್ರಶಾಂತ್ ಕೂಡ, ನಾನು ಅಷ್ಟೇ, ನಿನಗೆ ಇಷ್ಟ ಇಲ್ಲ ಅಂದರೆ ನೀನು ನೋಡಬೇಡ ಬಿಡು ಅಂತಾನೆ. ಅದಕ್ಕೆ ಅರ್ಚನಾ, ನನಗಿಷ್ಟ ಇಲ್ಲ ಅಂತ ನಾನು ಯಾವಾಗ ಹೇಳ್ದೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಮಾತನ್ನ ಪ್ರಶಾಂತ್ನ ಫ್ರೆಂಡ್ಸ್ ಕೇಳಿಸ್ಕೊಂಡಿರ್ತಾರೆ. ಅವರಿಗೆ ಅವಳು ಹೇಳಿದ ಮಾತು ಅರ್ಥ ಆಗ್ಬಿಟ್ಟಿರುತ್ತೆ. ಅವರು ಪ್ರಶಾಂತ್ ಹತ್ರ ಬಂದು, ಅಯ್ಯೋ ಮಗ, ಅವಳು ನಿನ್ನನ್ನು ಇಷ್ಟಪಡ್ತಿದ್ದೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿ ಹೋಗ್ತಿದ್ದಾಳೆ ಅಂತಾರೆ. ಆದರೆ ಪ್ರಶಾಂತ್ಗೆ ಮಾತ್ರ ಇನ್ನೂ ಏನು ಅರ್ಥ ಆಗಿರೋದಿಲ್ಲ. ಅವನು ಇಲ್ಲ, ಅವಳು ಆ ಥರ ಏನು ಹೇಳಿಲ್ಲ ಅಂತ ವಾದ ಮಾಡ್ತಾನೆ. ಹೀಗೆ ಇರುವಾಗ ಹೇಗಾದ್ರೂ ಮಾಡಿ ಅರ್ಚನಾಳಿಗೆ ತನ್ನ ಪ್ರೀತಿಯ ವಿಷಯವನ್ನ ಹೇಳಬೇಕು ಅಂತ ಒಬ್ಬ ಚಿಕ್ಕ ಹುಡುಗನ ಕೈಯಲ್ಲಿ ಲೆಟರನ್ನು ಕೊಟ್ಟು ಕಳಿಸ್ತಾನೆ. ಆದರೆ ಅರ್ಚನಾ ಲೆಟರನ್ನು ತೆಗೆದುಕೊಳ್ಳೋದೇ ಇಲ್ಲ, ಅವನನ್ನ ಸತಾಯಿಸ್ತಾ ಇರ್ತಾಳೆ. ಪದೇ ಪದೇ ಹೀಗೆ ಆಗ್ತಿರೋದನ್ನ ನೋಡಿ ಪ್ರಶಾಂತ್ ಆ ಚಿಕ್ಕ ಹುಡುಗನಿಗೆ, ಈ ಸಲ ಅವಳ ಕೈಗೆ ಕೊಡಬೇಡ, ಅವಳ ಹತ್ರ ಹೋಗಿ ಆ ಲೆಟರನ್ನು ಎಸ್ದು ಬಿಡು ಅಂತ ಹೇಳಿ ಕಳಿಸ್ತಾನೆ. ಆ ಹುಡುಗ ಹೋಗಿ ಹಾಗೆ ಮಾಡ್ತಾನೆ. ಆಗ ಅರ್ಚನಾ ಲೆಟರ್ನ ಎತ್ಕೊಂಡು ಹೋಗ್ತಾಳೆ. ಆದರೆ ಅದಕ್ಕೆ ಯಾವುದೇ ಉತ್ತರನ ಕೊಡೋದೇ ಇಲ್ಲ. ಪ್ರಶಾಂತ್ ಮಾತ್ರ ಅವಳು ಹಿಂದೆ ತಿರುಗೋದನ್ನ ನಿಲ್ಸಿರ್ಲಿಲ್ಲ. ಇದನ್ನ ಗಮನಿಸಿದ ಅರ್ಚನಾನ ಕಸಿನ್ ಮಂಗ್ಯ ಒಂದು ದಿನ ಪ್ರಶಾಂತ್ ಹತ್ರ ಬಂದು ಆ ಲೆಟರ್ ಬಗ್ಗೆ ಕೇಳ್ತಾನೆ. ಆ ಲೆಟರನ್ನ ಕೊಡು ಅಂತಾನೆ. ಪ್ರಶಾಂತ್,
ನಿನಗೆ ಯಾಕೆ, ಇದು ನನ್ನ ಪರ್ಸ್ನಲ್ ವಿಷಯ ಅಂತ ಹೇಳ್ತಾನೆ. ಆಗ ಮಂಗ್ಯ, ನೋಡು ಪ್ರಶಾಂತ್, ಅರ್ಚನಾ ನನ್ನ ದೊಡ್ಡಪ್ಪನ ಮಗಳು. ಅವಳ ಹಿಂದೆ ಇನ್ನೊಮ್ಮೆ ಬಿದ್ದಿದೀಯ ಅಂತ ಗೊತ್ತಾದರೆ ನಿನ್ನ ಮೂಳೆ ಮುರಿದು ಹಾಕ್ತೀನಿ ಅಂತ ಹೆದರಿಸ್ತಾನೆ. ಪ್ರಶಾಂತ್ ಕೂಡ ಹೆದರೋದಿಲ್ಲ. ಇವರಿಬ್ಬರ ನಡುವೆ ಗಲಾಟೆ ಶುರುವಾಗುತ್ತೆ. ಮಂಗ್ಯ ಪ್ರಶಾಂತ್ನ ಕೆಳಗೆ ಹಾಕ್ಕೊಂಡು ಒಡೆಯೋಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅರ್ಚನಾ ಅಲ್ಲಿಗೆ ಬಂದು, ಹೇ ಮಂಗ್ಯ, ಅವನನ್ನು ಬಿಡು ಅಂತಾಳೆ. ಆದರೆ ಮಂಗ್ಯ ಕೇಳಲ್ಲ. ಅರ್ಚನಾ ಆಗ ಜೋರಾಗಿ ಮರಾಠಿಯಲ್ಲಿ ಹೇಳಿದ್ದು ಅರ್ಥ ಆಗಲ್ವಾ, ಇಂಗ್ಲೀಷ್ನಲ್ಲಿ ಹೇಳಬೇಕಾ, ಬಿಡು ಅವನನ್ನ ಅಂತ ಹೇಳಿ ಮಂಗ್ಯನನ್ನು ಬಿಡಿಸ್ತಾಳೆ. ಮತ್ತೆ ಮಂಗ್ಯನಿಗೆ ಹೇಳ್ತಾಳೆ, ಮತ್ತೆ ಅವನ ಮೇಲೆ ಕೈ ಇಟ್ಟರೆ ಅದು ಸರಿ ಇರಲ್ಲ ಅಂತ ವಾರ್ನಿಂಗ್ ಕೊಡ್ತಾಳೆ. ಅರ್ಚನಾ ಅಷ್ಟು ಜನರ ಮುಂದೆ ತನ್ನ ಕಸಿನ್ ಎದುರೆ ಪ್ರಶಾಂತ್ ಪರವಾಗಿ ನಿಂತ್ಕೊಂಡಿದ್ದನ್ನು ನೋಡಿ ಪ್ರಶಾಂತ್ಗೆ ಮಾತ್ರ ಅಲ್ಲ, ಅವನ ಫ್ರೆಂಡ್ಸ್ಗೂ ಕೂಡ ಫುಲ್ ಖುಷಿ ಆಗ್ಬಿಡುತ್ತೆ. ವೀಕ್ಷಕರೇ, ಇಲ್ಲಿಂದ ಪ್ರಶಾಂತ್ ಮತ್ತು ಅರ್ಚನಾನ ಲವ್ ಸ್ಟೋರಿ ಶುರುವಾಗ್ಬಿಡುತ್ತೆ. ಕ್ಲಾಸ್ಗೆ ಬಂದಾಗೆಲ್ಲ ಅರ್ಚನಾ ಪ್ರಶಾಂತ್ನನ್ನೇ ನೋಡ್ತಿರ್ತಾಳೆ. ಪ್ರಶಾಂತ್ಗಂತೂ ಸಂತೋಷಕ್ಕೆ ಪಾರನೇ ಇರಲ್ಲ. ನಾನು ಇಷ್ಟಪಡ್ತಿದ್ದ ಹುಡುಗಿ ಈಗ ನನ್ನನ್ನೇ ನೋಡ್ತಿದ್ದಾಳೆ ಅನ್ನೋ ಖುಷಿ ಅವನಲ್ಲಿ ತುಂಬ ಇರುತ್ತೆ. ಇವರಿಬ್ಬರ ಲವ್ ಸ್ಟೋರಿ ನೋಡ್ತಾ ಸಲೀಂ ಮತ್ತು ಪ್ರದೀಪ್ಗೂ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಒಂದು ದಿನ ಪ್ರಶಾಂತ್ ಮನೆಯಲ್ಲಿದ್ದಾಗ ಅರ್ಚನಾ ಟ್ಯಾಕ್ಟ್ ಓಡಿಸ್ಕೊಂಡು ಅವರ ಮನೆ ಹತ್ರ ಬರ್ತಾಳೆ. ಮನೆ ಒಳಗೆ ಪ್ರಶಾಂತ್, ಸಲೀಂ ಮತ್ತು ಪ್ರದೀಪ್ ಇರ್ತಾರೆ. ಹೊರಗಡೆ ಪ್ರಶಾಂತ್ನ ಅಮ್ಮ ಹಪ್ಪಳವನ್ನು ಒಣಗಿಸ್ತಾ ಇರ್ತಾರೆ. ಅರ್ಚನಾ ಟ್ಯಾಕ್ಟರ್ನ ನಿಲ್ಲಿಸಿ ಕೆಳಗಿಳಿದು, ಹೇಗಿದ್ದೀರಿ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾ ಪದೇ ಪದೇ ಮನೆ ಬಾಗಿಲ ಕಡೆಗೆ ಇಣಿಕಿ ನೋಡ್ತಿರ್ತಾಳೆ. ಯಾಕಂದರೆ ಅವಳಿಗೆ ಪ್ರಶಾಂತ್ ಒಳಗೆ ಇದ್ದಾನೆ ಅನ್ನೋದು ಗೊತ್ತಿರುತ್ತೆ. ಈ ಹುಡುಗರಿಗಂತೂ ಫುಲ್ ಖುಷಿ ಇರುತ್ತೆ. ಅರ್ಚನಾ ಪ್ರಶಾಂತ್ನ ಅಮ್ಮನ ಜೊತೆ ಸುಮ್ಮನೆ ಮಾತಾಡ್ತಾ, ನಾನು ಟ್ಯಾಕ್ಟರ್, ಬುಲೆಟ್ ಎಲ್ಲ ಓಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನಂತರ ನೀರನ್ನು ಕೇಳಿ ಕುಡಿದು, ನಾನು ಈಗ ಫಾರ್ಮ್ ಹೌಸ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇವಳು ಇಂಡೈರೆಕ್ಟ್ ಆಗಿ ಪ್ರಶಾಂತ್ಗೆ ಸಿಗ್ನಲ್ ಕೊಡ್ತಿದ್ದಾಳೆ ಅಂತ ಅವನ ಫ್ರೆಂಡ್ಸ್ಗೆ ಅರ್ಥ ಆಗುತ್ತೆ. 3 ಜನ ಖುಷಿಯಿಂದ ಡ್ಯಾನ್ಸ್ ಮಾಡಿಕೊಂಡು ಅರ್ಚನಾ ಹೋದ ಫಾರ್ಮ್ ಹೌಸ್ ಕಡೆ ಹೋಗ್ತಾರೆ. ಅಲ್ಲಿ ಅರ್ಚನಾ ಅವರನ್ನೆಲ್ಲ ಕೂಡ ಮಾತಾಡಿಸಿ ಪರಿಚಯ ಮಾಡ್ಕೋತಾಳೆ. ನಂತರ ಪ್ರಶಾಂತ್ ಮತ್ತು ಅರ್ಚನಾ ಪ್ರತ್ಯೇಕವಾಗಿ ಮಾತಾಡೋಕ್ಕೆ ಅವಕಾಶ ಸಿಗುತ್ತೆ. ಅರ್ಚನಾ ಪ್ರಶಾಂತ್ಗೆ, ಏನು ಆಗ ನೋಡ್ತಿದ್ಯಾ ಅಂತ ಕೇಳ್ತಾಳೆ. ಪ್ರಶಾಂತ್, ನನಗೆ ಇದೆಲ್ಲ ನಿಜವಾಗ್ಲೂ ನಡೀತಿದ್ಯಾ ಅಂತ ನಂಬೋಕೆ ಆಗ್ತಿಲ್ಲ, ಕನಸೋ ನನ್ನಸೋ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಅರ್ಚನಾ ಅವನ ಕೈ ಹಿಡಿದು ಗಿಂಟಿ, ಈಗ ನಂಬ್ತೀಯಾ ಅಂತಾಳೆ. ಪ್ರಶಾಂತ್ಗೆ ಆಗ್ಲೂ ಕೂಡ ನಂಬೋಕೆ ಆಗಲ್ಲ. ಇದೆಲ್ಲ ನನ್ನ ಕನಸಲ್ಲಿ ನಡೀತಿತ್ತು, ಇಷ್ಟು ಬೇಗ ನಿಜ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅರ್ಚನಾ, ನೀನಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾನೆ. ಅದಕ್ಕೆ ಅರ್ಚನಾ, ನನಗೂ ಅಷ್ಟೇ, ನೀನಂದರೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಅಷ್ಟೇ, ಇಲ್ಲಿಂದ ಅವರಿಬ್ಬರ ಪ್ರೀತಿ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಇಬ್ಬರು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋದು, ಆಗಾಗ ಭೇಟಿಯಾಗೋದು, ಊರು ಸುತ್ತೋದು, ಕೊನೆಗೆ ಮುಂದೆ ಮದುವೆಯಾಗಿ ಹೇಗೆ ಬದುಕಬೇಕು ಅನ್ನೋ ಕನಸುಗಳನ್ನು ಕಾಣೋಕೆ ಶುರು ಮಾಡ್ತಾರೆ. ಆದರೆ ಇವರಿಬ್ಬರ ಪ್ರೀತಿ ಇಷ್ಟು ಸುಂದರವಾಗಿ ಸಾಗ್ತಿರುವಾಗ ಒಂದು ದೊಡ್ಡ ಸಮಸ್ಯೆ ಅವರ ಮುಂದೆ ನಿಲ್ಲುತ್ತೆ. ಅದೇನು ಗೊತ್ತಾ, ಅರ್ಚನಾಳ ಕುಟುಂಬ. ಇವರಿಬ್ಬರು ಈ ಲೆವೆಲ್ಗೆ ಲವ್ ಮಾಡ್ತಿದ್ರೆ ಅರ್ಚನಾ ಮನೆಯವರು ಯಾವ ಥರ ಅಂದರೆ, ನಿಮಗೆ ಈಗಾಗಲೇ ಗೊತ್ತಾಗಿದೆ, ಅವಳ ಫ್ಯಾಮಿಲಿಯಲ್ಲಿ ಗತ್ತು ಜಾಸ್ತಿ, ಅಧಿಕಾರ ಜಾಸ್ತಿ, ಯಾರು ಅವರನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ. ಒಂದು ದಿನ ಕ್ಲಾಸಲ್ಲಿ ಲೆಕ್ಚರರ್ ಪಾಠ ಮಾಡಬೇಕಾದ್ರೆ ಅರ್ಚನಾನ ತಮ್ಮ ಫೋನ್ನಲ್ಲಿ ಮಾತಾಡ್ತಿರ್ತಾನೆ. ಲೆಕ್ಚರರ್ ಅವನನ್ನು ಪ್ರಶ್ನೆ ಮಾಡ್ತಾರೆ. ಆದರೆ ಅವನು ಯಾವ ರೀತಿ ಅಂದರೆ ಲೆಕ್ಚರರ್ಗೆ ಹೊಡೆದ್ಬಿಡ್ತಾನೆ. ಅದನ್ನು ಕೇಳಿದ ಅವನ ಅಪ್ಪನಿಗೆ ಕೋಪ ಬರೋದು ಬಿಟ್ಟು ಒಂಥರ ಹೆಮ್ಮೆ ಆಗುತ್ತೆ. ನೀನು ನಮ್ಮ ತಾತನ ಥರನೇ ಇದ್ದೀಯಾ, ಅದೇ ಗತ್ತು ಮೇಂಟೈನ್ ಮಾಡ್ತಿದ್ಯಾ ಅಂತ ಮಗನನ್ನು ಎಂಕರೇಜ್ ಮಾಡ್ತಾನೆ. ಆಮೇಲೆ ಆ ಲೆಕ್ಚರರನ್ನು ಕರೆಸಿ, ನೀನು ಹೊಸಬ ಅಲ್ವಾ, ಅದಕ್ಕೆ ನಿನಗೆ ನಮ್ಮ ಹುಡುಗರು ಯಾರು ಅಂತ ಗೊತ್ತಿಲ್ಲ ಅನಿಸುತ್ತೆ, ಪ್ರಿನ್ಸಿಪಲ್ ನೀವೇ ಎಲ್ಲರನ್ನ ಒಮ್ಮೆ ಪರಿಚಯ ಮಾಡಿಸಿಬಿಡಿ, ಮುಂದೆ ಕನ್ಫ್ಯೂಷನ್ ಇರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಫ್ಯಾಮಿಲಿ ಎಷ್ಟು ಅಹಂಕಾರದಿಂದ ಇರ್ತಾರೆ ಅನ್ನೋದನ್ನು ಅಲ್ಲೇ ಗೊತ್ತಾಗುತ್ತೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಒಂದು ದಿನ ಅರ್ಚನಾ ತಮ್ಮನ ಬರ್ತ್ಡೇ ಇರುತ್ತೆ. ಪ್ರಶಾಂತ್ಗೆ ಅರ್ಚನಾ ಹೇಳ್ತಾಳೆ, ನಿನ್ನ ಲವ್ ಮಾಡೋಕ್ಕೆ ಶುರು ಮಾಡಿದಾಗಲಿಂದ ಒಂದೊಂದು ದಿನವೂ ಒಂದೊಂದು ವರ್ಷಗಳ ಹಾಗೆ ಫೀಲ್ ಆಗ್ತಿದೆ. ಹಾಗೆ ಮುಂದುವರಿಸಿದ ಪ್ರಶಾಂತ್, ನಿನ್ನನ್ನು ಮೀಟ್ ಮಾಡದೆ ಇರೋಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅರ್ಚನಾ, ಸರಿಯಾಗಿದ್ರೆ ನಾಳೆ ಬಾ, ನನ್ನ ತಮ್ಮನ ಬರ್ತ್ಡೇ ಇದೆ, ಜೋರಾಗಿ ಸೆಲೆಬ್ರೇಷನ್ ಇರುತ್ತೆ, ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾಳೆ. ಆಗ ಪ್ರಶಾಂತ್, ಸರಿ ಬರ್ತೀನಿ, ನಾನು ಬಂದರೆ ನನಗೊಂದು ಮುತ್ತು ಕೊಡ್ತೀಯಾ ಅಂತ ಕೇಳ್ತಾನೆ. ಅರ್ಚನಾ, ನೀನು ಮೊದಲು ಬಾ, ಆಮೇಲೆ ನೋಡೋಣ ಅಂತ ಹೇಳಿ ಕರೀತಾಳೆ. ಮುಂದಿನ ದಿನ ಪ್ರಶಾಂತ್ ತನ್ನ ಇಬ್ಬರು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಬರ್ತಾನೆ. ಅಲ್ಲಿ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಅರ್ಚನಾ ಮತ್ತು ಪ್ರಶಾಂತ್ ಕಣ್ಣಲ್ಲೇ ಸನ್ನೆ ಕೊಟ್ಕೊಂಡು, ಸಿಗ್ನಲ್ ಕೊಟ್ಕೊಂಡು, ಲೈನ್ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅರ್ಚನಾ ಪ್ರಶಾಂತ್ಗೆ ಸನ್ನೆ ಮಾಡಿ ಪ್ರೈವೇಟಾಗಿ ಮೀಟ್ ಮಾಡೋಣ ಬಾ ಅಂತ ಕರೀತಾಳೆ. ಎಲ್ಲರೂ ಕೂಡ ಡ್ಯಾನ್ಸಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಇವರಿಬ್ಬರು ಬಿಲ್ಡಿಂಗಿಂದ ಇರೋ ತೋಟಕ್ಕೆ ಹೋಗ್ತಾರೆ. ಅಲ್ಲಿ ಕಾರಿನಲ್ಲಿ ಕೂತ್ಕೊಂಡು ಇಬ್ಬರು ಮಾತಾಡ್ತಾ ಕಿಸ್ ಮಾಡ್ಕೋತಿರ್ತಾರೆ. ಆದರೆ ಇವರಿಗೆ ಗೊತ್ತಿಲ್ಲ ಇವರನ್ನು ಯಾರೋ ನೋಡ್ತಿದ್ದಾರೆ ಅಂತ. ಟೆರೇಸ್ ಮೇಲೆ ಪಾರ್ಟಿ ಮಾಡ್ತಿದ್ದ ಅರ್ಚನಾ ಅಪ್ಪ ಮಿಸ್ ಆಗಿ ಆ ಕಡೆ ಬಂದಾಗ ಕಾರಿನ ಒಳಗಡೆ ತನ್ನ ಮಗಳಿರೋದನ್ನು ನೋಡ್ಬಿಡ್ತಾನೆ. ತಕ್ಷಣ ಅವನು ತನ್ನ ಆಳುಗಳಿಗೆ ಹೇಳಿ ಅವರಿಬ್ಬರನ್ನ ಕಾರಿನಿಂದ ಹೊರಗೆ ಇಳಿಸ್ತಾನೆ. ಪ್ರಶಾಂತ್ ಮತ್ತು ಅರ್ಚನಾ ಇಬ್ಬರಿಗೂ ಚೆನ್ನಾಗಿ ಹೊಡಿತಾರೆ. ಅದೇ ರಾತ್ರಿ ಪ್ರಶಾಂತ್ನ ಅವನ ಮನೆ ಹತ್ರ ಹೇಳ್ಕೊಂಡು ಹೋಗಿ ಅವನ ಅಪ್ಪ ಅಮ್ಮನ ಹೊರಗಡೆ ಕರೀತಾರೆ. ಪ್ರಶಾಂತ್ನ ಅಪ್ಪನಿಗೆ ನಾಳೆ ಬೆಳಿಗ್ಗೆ ಅಷ್ಟರಲ್ಲೇ ನೀವು ಊರು ಖಾಲಿ ಮಾಡಬೇಕು ಅಂತ ಬೆದರಿಕೆ ಆಗ್ತಾನೆ. ಅವನ ಅಪ್ಪ ಏನಾಯ್ತು ದಣಿ ಅಂತ ಕೇಳಿದಾಗ, ನಿನ್ನ ಮಗ ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಪ್ರಶಾಂತ್ಗೆ ಅವನ ಅಪ್ಪನ ಮುಂದೆ ಕಪ್ಪಾಳಕ್ಕೆ ಹೊಡೆದು ಕಾಲಿನಿಂದ ಒದಿತಾನೆ.
ಇದನ್ನು ನೋಡಿದ ಪ್ರಶಾಂತ್ನ ಅಪ್ಪ ಹೆದರಿಬಿಡ್ತಾನೆ. ನಾಳೆ ಬೆಳಿಗ್ಗೆನೆ ಅವರನ್ನ ಬೇರೆ ಊರಿಗೆ ಕಳಿಸ್ಬಿಡ್ತೀನಿ, ದಯವಿಟ್ಟು ಅವರನ್ನ ಬಿಟ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊತಾನೆ. ಅವರೆಲ್ಲ ಹೋದ್ಮೇಲೆ ಪ್ರಶಾಂತ್ನ ಅಪ್ಪ ಕೂಡ ಅವನ ಮುಖಕ್ಕೆ ಹೊಡೆದು, ಯಾಕೆ ಹೀಗೆ ಮಾಡಿದೆ, ನಮ್ಮನ್ನೆಲ್ಲ ಇಂಥ ಸಂಕಷ್ಟಕ್ಕೆ ಸಿಲುಕಿಸ್ಬಿಟ್ಟಿದೆಯಲ್ಲ ಅಂತ ಬೈತಾನೆ. ಇಷ್ಟು ದಿನ ಜೊತೆಯಾಗಿ ಓಡಾಡಿಕೊಂಡು ಖುಷಿಯಿಂದ ಪ್ರೀತಿಸುತ್ತಿದ್ದ ಪ್ರೇಮಿಗಳು ಈಗ ಒಬ್ಬರನ್ನೊಬ್ಬರು ನೋಡದ ಹಾಗೆ ಆಗ್ಬಿಡುತ್ತೆ. ಪ್ರಶಾಂತ್ಗೆ ಅರ್ಚನನನ್ನು ನೋಡದೆ ಅವಳ ಜೊತೆ ಮಾತನಾಡದೆ ಇರೋಕೆ ಆಗ್ತಿಲ್ಲ. ಅರ್ಚನಾ ಕೂಡ ಅವನನ್ನು ಬಿಟ್ಟಿರೋಕೆ ಆಗದೆ ವಿರಹ ವೇದನೆಯನ್ನು ಅನುಭವಿಸ್ತಿರ್ತಾಳೆ. ಒಂದು ದಿನ ಪ್ರಶಾಂತ್ ಅವನ ಫ್ರೆಂಡ್ಸ್ ಸಲೀಂ ಜೊತೆ ಸೇರಿ ಜೋಳದ ಗದ್ದೆ ಒಳಗೆ ನುಸುಳಿಕೊಂಡು ಅರ್ಚನಾ ಮನೆ ಹತ್ರ ಹೋಗಿ ನೋಡ್ತಾನೆ. ಅಲ್ಲಿ ಅರ್ಚನಾ ಮನೆಗೆ ಗಂಡಿನ ಕಡೆಯವರು ಬಂದಿರ್ತಾರೆ. ಅರ್ಚನಾಗೆ ಇಷ್ಟ ಇಲ್ಲ, ಆದರೆ ಮನೆಯವರ ಬಲವಂತಕ್ಕೆ ಅವರ ಮುಂದೆ ಕೂತ್ಕೊಂಡಿರ್ತಾಳೆ. ಪ್ರಶಾಂತ್ ಇದನ್ನೆಲ್ಲ ದೂರದಿಂದ ಕಣ್ಣಾರೆ ನೋಡ್ತಿರ್ತಾನೆ, ಆದರೆ ಏನು ಮಾಡೋಕ್ಕಾಗದೆ ಅಸಹಾಯಕನಾಗಿ ನಿಂತಿರ್ತಾನೆ. ಹೀಗೆ ಇರುವಾಗ ಅರ್ಚನಾನ ಕಸಿನ್ ಮಂಗ್ಯ ಪ್ರಶಾಂತ್ ಮನೆಗೆ ಬರ್ತಾನೆ. ಅವನು ಹೇಳ್ತಾನೆ, ನಾನು ಅಂದ್ಕೊಂಡಿದ್ದೆ ನೀನೊಬ್ಬನೇ ಅವಳು ಹಿಂದೆ ಬಿದ್ದಿದ್ದೀಯಾ ಅಂತ, ಆದರೆ ಅವಳು ನಿನ್ನನ್ನು ಇಷ್ಟಪಡ್ತಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಅರ್ಚನಾ ಪ್ರಶಾಂತ್ನ ಬಿಟ್ಟಿರೋಕ್ಕಾಗದೆ ಅವರ ಮನೆಗೆ ಬಂದುಬಿಡ್ತಾಳೆ. ಪ್ರಶಾಂತ್ನ ಅಜ್ಜಿ ಅವಳನ್ನು ನೋಡಿ ಹೆದರ್ಕೊಬಿಡ್ತಾಳೆ. ನೀನು ಮೊದಲು ಇಲ್ಲಿಂದ ಆಚೆ ಹೋಗು ಅಂತ ಹೇಳ್ತಾಳೆ. ಆದರೆ ಅರ್ಚನಾ ಹೋಗೋದಿಲ್ಲ. ಕೊನೆಗೆ ಆ ಅಜ್ಜಿಯ ಹೊರಗಡೆ ಹೋಗಿ ಮೈನ್ ಡೋರ್ ಲಾಕ್ ಮಾಡಿಕೊಂಡು ಪ್ರಶಾಂತ್ನ ಅಪ್ಪನನ್ನು ಕರ್ಕೊಂಡು ಬರ್ತಾಳೆ. ಅರ್ಚನಾ ಮನೆ ಒಳಗೆ ಇರೋದನ್ನು ಅವರ ಮನೆಯವರು ತಿಳ್ಕೊಂಡ ತಕ್ಷಣ ವಿಷಯ ತುಂಬ ದೊಡ್ಡದಾಗ್ಬಿಡುತ್ತೆ. ಅರ್ಚನಾನ ಅಪ್ಪ, ತಮ್ಮ ಮತ್ತು ಅವರ ಮನೆಯ ಕಡೆಯವರು ಮನೆ ಹತ್ತಿರ ಬರುವಷ್ಟರಲ್ಲಿ ಆ ಹುಡುಗರು ಶೆಡ್ನ ಶೀಟನ್ನು ಕಿತ್ತಾಕಿ ಎಲ್ಲರೂ ಕೂಡ ಎಸ್ಕೇಪ್ ಆಗಿಬಿಡ್ತಾರೆ. ಅರ್ಚನಾ ಮೊದಲೇ ರೆಡಿಯಾಗಿ ಮನೆಯಿಂದ ಕೈಲಾದಷ್ಟು ಹಣ, ಒಡವೆ ಎಲ್ಲನೂ ಕೂಡ ತಂದಿರ್ತಾಳೆ. ಪ್ರಶಾಂತ್, ಅರ್ಚನಾ, ಸಲೀಂ ಮತ್ತು ಪ್ರದೀಪ್ ಆದಷ್ಟು ಬೇಗ ಸಿಟಿ ಬಸ್ ಸ್ಟ್ಯಾಂಡ್ ಕಡೆ ತಲುಪಿ ಬಸ್ಸನ್ನು ಹತ್ಬಿಟ್ಟಿರ್ತಾರೆ. ಪಾಟೀಲ್ ಕಡೆಯವರು ಅಲ್ಲಿಗೆ ಬರುವಷ್ಟರಲ್ಲಿ ಬಸ್ ಅಲ್ಲಿಂದ ಮೂವ್ ಆಗಿಬಿಟ್ಟಿರುತ್ತೆ. ಇಷ್ಟರಲ್ಲಿ ಅರ್ಚನಾನ ಕಸಿನ್ ಮಂಗ್ಯ ಕೂಡ ಇವರ ಲವ್ಗೆ ಸಪೋರ್ಟ್ ಮಾಡ್ತಿದ್ದಾನೆ ಅನ್ನೋದು ಪಾಟೀಲ್ಗೆ ಗೊತ್ತಾಗುತ್ತೆ. ಅವನನ್ನು ಕರೆಸಿ ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾನೆ. ಮಂಗ್ಯ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸಲೀಂನಿಂದ ಅವನಿಗೆ ಕಾಲ್ ಬರುತ್ತೆ. ಪಾಟೀಲ್ ತಕ್ಷಣ ಸ್ಪೀಕರ್ನಲ್ಲಿ ಮಾತಾಡು ಅಂತ ಹೇಳ್ತಾನೆ. ಮಂಗ್ಯ ಕಾಲನ್ನು ರಿಸೀವ್ ಮಾಡಿದ ತಕ್ಷಣ ಸಲೀಂ ಅಲ್ಲೆಲ್ಲ ಹೇಗಿದೆ ಅಂತ ಕೇಳ್ತಾನೆ. ಆಗ ಪಾಟೀಲ್ ಮಂಗ್ಯನಿಗೆ ಸನ್ನೆ ಮಾಡಿ ಎಲ್ಲಿದ್ದೀರಾ ಅಂತ ಕೇಳು ಅಂತ ಹೇಳ್ಕೊಡ್ತಾನೆ. ಮಂಗ್ಯ ಎಲ್ಲಿದ್ದೀರಾ ಅಂತ ಕೇಳಿದ ತಕ್ಷಣ ಸಲೀಂ ನಿನ್ನ ಪಕ್ಕದ ಊರಿನ ಫಾರ್ಮ್ ಹತ್ರ ಇದ್ದೀವಿ ಅಂತ ಹೇಳ್ತಾನೆ. ಪಾಟೀಲ್ ಮತ್ತೆ ಎಕ್ಸಾಕ್ಟ್ ಎಲ್ಲಿದ್ದೀರಾ ಅಂತ ಕೇಳು ಅಂತ ಹೇಳ್ತಾನೆ. ಆಗ ಮಂಗ್ಯ ಅದನ್ನು ಕೇಳೋಕೆ ಹೋದ ತಕ್ಷಣ ಸಲೀಂಗೆ ಏನೋ ಡೌಟ್ ಬಂದು ತಕ್ಷಣ ಕಾಲ್ ಕಟ್ ಮಾಡಿಬಿಡ್ತಾನೆ. ಮತ್ತೆ ಕಾಲ್ ಮಾಡ್ತಿದ್ರೆ ಫೋನ್ ಸ್ವಿಚ್ ಆಫ್. ಆದರೆ ಈ ಹುಡುಗರು ಕಬ್ಬಿನ ಗದ್ದೆಯೊಳಗೆ ಅಡಗಿ ಕೂತಿರ್ತಾರೆ. ಬೆಳಗ್ಗೆ ಎದ್ದು ಹೋಗೋಣ ಅಂತ ಡಿಸೈಡ್ ಮಾಡಿರ್ತಾರೆ. ಬೆಳಗ್ಗೆ ಎದ್ದು ಹೊರಗೆ ಬರಬೇಕಾದ್ರೆ ಮಂಗ್ಯ ಸಿಗ್ತಾನೆ. ಅವನು ಅವರನ್ನು ಕಂಡು ಆ ಕಡೆ ಬೋಟ್ ಇದೆ, ಈ ದಾರಿಯಲ್ಲಿ ಹೋಗಿ ಅಂತ ದಾರಿ ತೋರಿಸ್ತಾನೆ. ಇವರು ಬೋಟ್ ಹತ್ರ ಹೋಗಿ ಮೋಟರ್ ಸ್ಟಾರ್ಟ್ ಮಾಡಿ ಹೋಗುವಷ್ಟರಲ್ಲಿ ಪಾಟೀಲ್ ಕಡೆಯವರು ಅಲ್ಲಿಗೆ ಬಂದ್ಬಿಡ್ತಾರೆ. ಆದರೆ ಅವರು ಅವ್ರ ಕೈಗೆ ಸಿಗೋದೇ ಇಲ್ಲ. ಮಂಗ್ಯ ಮಾತ್ರ ಪಾಟೀಲ್ ಕಡೆಯವರ ಜೊತೆನೆ ತಾನು ಹುಡುಕ್ತಿರೋ ಥರ ಆ್ಯಕ್ಟ್ ಮಾಡ್ತಿರ್ತಾನೆ. ಇವರು ಬೋಟ್ನಲ್ಲಿ ಇನ್ನೊಂದು ದಡ ತಲುಪಿದ ಮೇಲೆ 4 ಜನರು ಬೈಕಲ್ಲಿ ಅಲ್ಲಿಂದ ಹೊಡ್ತಾರೆ. ಸಲೀಂ ಮಧ್ಯರಾತ್ರಿಯಲ್ಲಿ ತನ್ನ ರಿಲೇಟಿವ್ ಮನೆಗೆ ಇವರನ್ನು ಕರ್ಕೊಂಡು ಹೋಗ್ತಾನೆ. ಆ ಮನೆಯವರು ಇವರನ್ನು ನೋಡಿ, ನೀವು ಕರ್ಕೊಂಡು ಬಂದಿರೋದು ಸಾಮಾನ್ಯ ಹುಡುಗಿಯಲ್ಲ, ಫ್ರೆಂಡ್ಶಿಪ್ನಲ್ಲಿ ಸಹಾಯ ಮಾಡಬೇಕು, ಆದರೆ ನಿಮ್ಮ ಕುತ್ತಿಗೆಗೆ ನೀವು ಕತ್ತಿ ಇಟ್ಕೊಳ್ಳೋ ಥರ ಕೆಲಸ ಮಾಡಬಾರ್ದು ಅಂತ ಬುದ್ಧಿವಾದ ಹೇಳ್ತಾರೆ. ಸಿನಿಮಾ ಬೇರೆ, ನಿಜವಾದ ಜೀವನ ಬೇರೆ, ಸುಮ್ಮನೆ ನಿಮ್ಮಿಬ್ಬರ ಫ್ಯೂಚರನ್ನು ನೀವೇ ಹಾಳು ಮಾಡ್ಕೋತಿದ್ದೀರಾ ಅಂತ ಹೇಳ್ತಾರೆ. ಈ ಮಾತು ಪ್ರಶಾಂತ್ ಮತ್ತು ಅರ್ಚನೆಗೆ ತುಂಬ ನೋವಾಗುತ್ತೆ. ಇಬ್ಬರು ಅಲ್ಲಿಂದ ಎದ್ದು ಹೋಗ್ತಾರೆ. ಪ್ರದೀಪ್, ನಾನು ಹೋಗ್ತೀನಿ, ನೀನು ಇಲ್ಲೇ ಇರು ಅಂತ ಸಲೀಂಗೆ ಹೇಳಿ ಹೊರಗಡೆ ಬರ್ತಾನೆ. ಆದರೆ ಸಲೀಂ ಕೂಡ ಫ್ರೆಂಡ್ಶಿಪ್ ಇಟ್ಕೊಡಲ್ಲ, ಅವನು ಕೂಡ ಅವರ ಜೊತೆ ಹೋಗ್ತಾನೆ. ಹೀಗೆ 4 ಜನ ಮಧ್ಯರಾತ್ರಿಯಲ್ಲಿ ಬಂದು ರಸ್ತೆ ಬದಿಯಲ್ಲಿ ಕುಳಿತಿರ್ತಾರೆ. ಆದರೆ ವಿಧಿ ಇವರನ್ನು ಬಿಡಲ್ಲ. ಹುಡುಕ್ತಾ ಇದ್ದ ಪೊಲೀಸರ ಕೈಗೆ ಸಿಕ್ಕಿಬಿಡ್ತಾರೆ. ಪೊಲೀಸರು 4 ಜನರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ವೀಕ್ಷಕರೇ, ಸ್ಟೇಷನಲ್ಲಿ ನಡೆಯೋ ಒಂದು ಘಟನೆ ಇವರ ಜೀವನವನ್ನೇ ಮತ್ತೊಂದು ದೊಡ್ಡ ತಿರುವಿಗೆ ಕರ್ಕೊಂಡು ಹೋಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ SI ಅರ್ಚನಾಗೆ ಒಂದು ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ತಾರೆ. ಅದು ಬರೀ ಫಾರ್ಮಾಲಿಟಿ ಇರ್ಬೋದು ಅಂತ ಅರ್ಚನಾ ಸೈನ್ ಆಗ್ತಾಳೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಮಂಗ್ಯ ಬಂದು ಒಂದು ದೊಡ್ಡ ಶಾಕಿಂಗ್ ವಿಷಯ ಹೇಳ್ತಾನೆ. ಅರ್ಚನಾ, ಆ ಪೇಪರ್ನಲ್ಲಿ ನಿನ್ನನ್ನು ಈ 3 ಜನ ಹುಡುಗರು ಕಿಡ್ನಾಪ್ ಮಾಡಿ ರೇಪ್ ಮಾಡಿದ್ದಾರೆ ಅಂತ ಬರ್ಕೊಂಡಿದ್ದಾರೆ. ಅದನ್ನು ಕೇಳಿದ ತಕ್ಷಣ ಅರ್ಚನಾಗೆ ಕೋಪ ನೆತ್ತಿಗೇರುತ್ತೆ. ಸೀದಾ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಅಲ್ಲಿದ್ದ ಪೇಪರ್ ಎಲ್ಲವನ್ನೂ ಹರಿದಾಕ್ತಾಳೆ. ನಾನು ನನ್ನ ಇಷ್ಟದಿಂದ ಇವರ ಜೊತೆ ಹೋಗಿದ್ದೀನಿ, ಯಾರು ಕೂಡ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ, ಯಾರೂ ನನ್ನನ್ನು ಅತ್ಯಾಚಾರ ಮಾಡಿಲ್ಲ, ನೀವು ಕೇಸ್ ಹಾಕೋದಾದ್ರೆ ನನ್ನ ಮೇಲೆ ಹಾಕಿ, ಅವರ ಮೇಲೆ ಕೇಸ್ ಹಾಕಿದರೆ ಸರಿ ಇರಲ್ಲ ಅಂತ ಜೋರಾಗಿ ಗಲಾಟೆ ಮಾಡ್ತಾಳೆ. ಅಷ್ಟೇ ಅಲ್ಲ, ಅವಳಪ್ಪ ಅವಳಿಗೆ ಕೆಪ್ಪಳಕ್ಕೆ ಹೊಡೆದ್ರೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ, ಅವರನ್ನು ಬಿಟ್ಬಿಟ್ರೆ ಸರಿ, ಇಲ್ಲಾಂದರೆ ನಿಮಗೆ ಸರಿ ಬರಲ್ಲ ಅಂತ ಧೈರ್ಯವಾಗಿ ಮಾತಾಡ್ತಾಳೆ. SI ಕೂಡ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವಳನ್ನು ಸಮಾಧಾನ ಮಾಡ್ತಾನೆ. ಸರಿ, ಅವರನ್ನು ಸ್ಟೇಷನಲ್ಲಿ ಇಟ್ಕೊಳ್ಳಲ್ಲ ಅಂತ ಹೇಳಿ ಕಳಿಸ್ತಾನೆ. ಆದರೆ ಸಮಸ್ಯೆ ಇನ್ನೂ ಮುಗ್ದಿರಲ್ಲ. ಸ್ಟೇಷನಿಂದ ಹೊರಗೆ ಬಂದ ತಕ್ಷಣ ಪಾಟೀಲ್ ಕಡೆಯ ಗುಂಡಗಳು ಆ 3 ಜನ ಹುಡುಗರನ್ನ ಹಿಡಿದು ಹಿಗ್ಗಾಮುಗ್ಗ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಅರ್ಚನಾ ಗಾಡಿಯಲ್ಲಿ ಹೋಗ್ತಿರ್ತಾಳೆ. ಗಲಾಟೆಯನ್ನು ನೋಡಿದ ತಕ್ಷಣ ಗಾಡಿ ನಿಲ್ಲಿಸಿ ಕೆಳಗೆ ಇಳಿದು ಅವರನ್ನು ಬಿಡಿ ಅಂತ ಹೇಳ್ತಾಳೆ. ಅವಳು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಯಾರೂ ಅವಳ ಮಾತನ್ನೇ ಕೇಳಲ್ಲ.
ಆಗ ಕೆಳಗೆ ಬಿದ್ದಿದ್ದ ಒಂದು ಪಿಸ್ತೂಲ್ ಅವಳ ಕಣ್ಣಿಗೆ ಬೀಳುತ್ತೆ. ಅರ್ಚನಾ ಅದನ್ನು ಎತ್ತಿಕೊಂಡು ಗನ್ ಪಾಯಿಂಟ್ ಮಾಡಿ ಇಟ್ಕೊಂಡು ಎಲ್ಲರೂ ದೂರ ಹೋಗಿ ಅಂತ ಬೆದರಿಸ್ತಾಳೆ. ಆಮೇಲೆ ಪ್ರಶಾಂತ್ ಕರ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಅಲ್ಲಿದ್ದವರು ಕೂಡ ಅವಳ ಹಿಂದೆ ಓಡಿ ಬರ್ತಾರೆ. ಆಗ ಒಬ್ಬನ ಕೈಗೆ ಅರ್ಚನಾ ಫೈರ್ ಮಾಡಿಬಿಡ್ತಾಳೆ. ಅಷ್ಟೊತ್ತಿಗೆ ಅಲ್ಲೇ ಒಂದು ಸ್ಲೋ ಟ್ರೈನ್ ಬರ್ತಿರುತ್ತೆ. ಪ್ರಶಾಂತ್ ಮತ್ತು ಅರ್ಚನಾ ಓಡ್ಕೊಂಡು ಹೋಗಿ ಆ ಟ್ರೈನ್ ಹತ್ತಿ ಬಿಡ್ತಾರೆ. ಇಡೀ ರಾತ್ರಿ ಪ್ರಯಾಣ ಮಾಡಿ ಕೊನೆಗೆ ಬೇರೆ ಸ್ಟೇಷನ್ಗೆ ಬಂದುಬಿಡ್ತಾರೆ. ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದರೆ ಅವ್ರ ಹತ್ರ ಕಾಸಿಲ್ಲ, ಬಟ್ಟೆ ಬರೋನೂ ಇಲ್ಲ, ಯಾರ ಪರಿಚಯನೂ ಕೂಡ ಇಲ್ಲ, ಯಾವ ಊರು ಅನ್ನೋದೇ ಗೊತ್ತಿಲ್ಲ. ಟ್ರೈನಲ್ಲಿ ಟಿ ಸಿ ಬಂದು ಟಿಕೆಟ್ ಕೇಳ್ತಾನೆ. ಇವ್ರ ಹತ್ರ ಟಿಕೆಟ್ ಇರಲ್ಲ. ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ತಿದ್ದೀರಾ, ನಿಮ್ಮಿಬ್ಬರಿಗೂ ಏನು ಸಂಬಂಧ ಅಂತ ಟಿ ಸಿ ಕೇಳ್ತಿರ್ತಾನೆ. ಆದರೆ ಇವರಿಗೆ ಅವನ ಭಾಷೆ ಮಾತ್ರ ಅರ್ಥ ಆಗ್ತಿರಲ್ಲ. ಏನು ಉತ್ತರ ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ. ಜೇಬಲ್ಲಿ ಇದ್ದ ಸ್ವಲ್ಪ ಕಾಸನ್ನು ಫೈನ್ ಅಂತ ಕಟ್ಟಿ ಕೊನೆಗೆ ಪ್ಲಾಟ್ಫಾರ್ಮ್ನಿಂದ ಹೊರಗೆ ಬರ್ತಾರೆ. ಅಲ್ಲಿ ಹೊಸ ಸಿಟಿ, ಯಾರೂ ಪರಿಚಯ ಇಲ್ಲ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಮುಂದೆ ಹೇಗೆ ಬದುಕಬೇಕು ಯಾವುದೂ ಗೊತ್ತಿಲ್ಲ. ಮತ್ತೊಂದು ಕಡೆ ಪ್ರಶಾಂತ್ಗೆ ಏಟು ತಿಂದು ಮೈಯೆಲ್ಲ ಗಾಯ ಆಗಿರುತ್ತೆ. ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ತಾನೆ. ಅರ್ಚನಾ ತನ್ನ ಕೈಯಲ್ಲಿದ್ದ ಚೈನನ್ನು ಮಾರ್ತಾಳೆ. ಅದರಿಂದ ಬಂದ ಸ್ವಲ್ಪ ಹಣದಲ್ಲಿ ಹೋಟೆಲ್ಗೆ ಹೋಗಿ ಊಟ ಮಾಡ್ತಾರೆ. ಅರ್ಚನಾ ಎದುರುಗಡೆ ಕೂತಿದ್ದ ಒಬ್ಬ ವ್ಯಕ್ತಿ ಅವಳನ್ನೇ ಗುರಾಯಿಸ್ತಾ ಇರ್ತಾನೆ. ಅರ್ಚನಾ ಅವನನ್ನು ನೋಡಿ ಏನು ನೋಡ್ತಾ ಇದೆಯಾ, ದೋಸೆ ತಿಂತೀಯಾ ಅಂತ ಸನ್ನೆ ಮಾಡ್ತಾಳೆ. ಆಮೇಲೆ ಇಬ್ಬರು ದೊಡ್ಡ ಸಿಟಿಯಲ್ಲಿ ಎಲ್ಲೆಲ್ಲೋ ಸುತ್ತಾಡ್ತಾರೆ. ಆದರೆ ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಾಗಲ್ಲ. ಸಂಜೆ ಆಗುತ್ತೆ, ರೂಮ್ ಮಾಡ್ಕೊಳ್ಳೋಣ ಅಂತ ಲಾಡ್ಜ್ಗೆ ಹೋಗ್ತಾರೆ. ಆದರೆ ಡಾಕ್ಯುಮೆಂಟ್ಸ್ ಇಲ್ಲ, ಅದರಿಂದ ರೂಮ್ನವರು ರೂಮ್ ಕೊಡಲ್ಲ. ಈಗ ಇವ್ರ ಹತ್ರ ಬೇರೆ ಆಪ್ಷನ್ನೇ ಇಲ್ಲ. ಕೊನೆಗೆ ಬಸ್ ಸ್ಟ್ಯಾಂಡ್ ಹತ್ರ ಕೂತು ರಾತ್ರಿ ಕಳೀತಾರೆ. ಬೆಳಗ್ಗೆ ಎದ್ದು ಸಾರ್ವಜನಿಕ ಶೌಚಾಲಯ ಯೂಸ್ ಮಾಡಿ ಫ್ರೆಶ್ ಆಗಿ ಮತ್ತೆ ರೂಮ್ ಹುಡ್ಕೋಕೆ ಶುರು ಮಾಡ್ತಾರೆ. ಆದರೆ ಯಾವ ಲಾಡ್ಜಲ್ಲೂ ಕೂಡ ಡಾಕ್ಯುಮೆಂಟ್ಸ್ ಇಲ್ಲದೆ ರೂಮ್ ಕೊಡಲ್ಲ. ಹೀಗೆ ದಿನ ಕಳೆಯುತ್ತಾ ಹೋಗುತ್ತೆ. ಕೊನೆಗೆ ಬೇರೆ ಎಲ್ಲೂ ಇರೋಕೆ ಆಗದೆ ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಲ್ಲೇ ನಿದ್ದೆ ಮಾಡ್ತಾರೆ. ಮತ್ತೆ ಸಂಜೆ ಆಗುತ್ತೆ, ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲೇ ಮಲಗ್ತಾರೆ. ಅಷ್ಟೊತ್ತಿಗೆ 3 ಜನ ಪುಂಡರು ಇವರನ್ನೇ ಗಮನಿಸ್ತಾ ಇರ್ತಾರೆ. ಅವರು ಬಂದು, ಯಾರು ನೀವು, ಯಾಕೆ ಇಲ್ಲಿ ಮಲಗ್ತಿದ್ದೀರಾ, ನಡೀರಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಎದುರಿಸಿ ಪ್ರಶಾಂತ್ ಮತ್ತು ಅರ್ಚನಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆದರೆ ಅವರ ಉದ್ದೇಶ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದಲ್ಲ. ಪ್ರಶಾಂತ್ನ ಹಿಡ್ಕೊಂಡು ಅರ್ಚನಾನ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅರ್ಚನಾ ಎಷ್ಟೇ ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆಗೋದಿಲ್ಲ. ಕೊನೆಗೆ ಕಿರಿಸ್ತಾ, ಬಿಡಿ, ಯಾರಾದರೂ ಬನ್ನಿ, ಯಾರಾದರೂ ಕಾಪಾಡಿ ಅಂತ ಕೂಗ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಒಬ್ಬ ಹೆಂಗಸು ಬರ್ತಾಳೆ. ಏನು ಮಾಡ್ತಿದ್ದೀರಾ, ಆ ಹುಡುಗಿಯನ್ನ ಬಿಡ್ರೋ ಅಂತ ಗದರಿಸ್ತಾಳೆ. ಅವರು, ನೀನು ಯಾರು, ನಿನ್ನ ಕೆಲಸ ನೀನು ನೋಡ್ಕೊ ಹೋಗ್ ಅಂತ ಹೇಳ್ತಾರೆ. ಆಗ ನಮ್ಮವರೆಲ್ಲ ಇಲ್ಲೇ ಇದ್ದಾರೆ, ನಾನು ಈಗ ಕರಿತೀನಿ ಅಂತ ಧೈರ್ಯವಾಗಿ ಎದುರಿಸ್ತಾಳೆ. ಅವಳ ಮಾತಿಗೆ ಎದುರಿ ಆ ಪುಂಡರೆಲ್ಲ ಅಲ್ಲಿಂದ ಓಡೋಗ್ತಾರೆ. ಆ ಹೆಂಗಸು ಪ್ರಶಾಂತ್ ಮತ್ತು ಅರ್ಚನಾನ ತನ್ನ ಮನೆಗೆ ಕರ್ಕೊಂಡೋಗಿ ಆಶ್ರಯ ಕೊಡ್ತಾಳೆ. ಪ್ರಶಾಂತ್ ಅವಳಿಗೆ ತಮ್ಮ ಸ್ಟೋರಿ ಎಲ್ಲವನ್ನು ಕೂಡ ಹೇಳ್ತಾಳೆ. ಆಗ ಆ ಹೆಂಗಸು, ಈ ಏರಿಯಾ ಅಷ್ಟು ಸರಿ ಇಲ್ಲ, ಈ ಥರ ಆಶ್ರಯ ಇಲ್ಲದೆ ಬಂದು ಹೆಣ್ಣು ಮಕ್ಕಳನ್ನು ದುರುಪಯೋಗ ಮಾಡ್ಕೊಳ್ಳೋಕೆ ಇಲ್ಲಿ ತುಂಬ ಜನ ಕಾಯ್ತಿರ್ತಾರೆ ಅಂತ ಹೇಳ್ತಾಳೆ. ಆಮೇಲೆ ತನ್ನ ಕಥೆಯನ್ನು ಹೇಳ್ತಾಳೆ. ಆರಂಭದಲ್ಲಿ ನಾನು ಕೂಡ ಇವೆಲ್ಲ ತುಂಬ ಎದುರಿಸಿದ್ದೀನಿ. ನಮ್ಮಂಥ ಒಂಟಿ ಹೆಂಗಸು ಸಿಕ್ಕರೆ ಸಾಕು, ಮದುವೆಯಾಗಿ ಮಕ್ಕಳಿರೋ ಗಂಡಸರು ಕೂಡ ಹದ್ದಿನ ರೀತಿ ಆಡ್ತಾರೆ ಅಂತ ಹೇಳಿ, ಆದರೆ ನಾನು ಸ್ಟ್ರಾಂಗ್ ಇದ್ದೀನಿ, ನನ್ನ ಹತ್ರ ಯಾರು ಕೂಡ ಆಟ ಆಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಈ ಸ್ಲಮ್ನಲ್ಲಿ ಯಾರೂ ನನ್ನ ತಂಟೆಗೆ ಬರಲ್ಲ ಅಂತ ಹೇಳ್ತಾಳೆ. ಆಮೇಲೆ ಇಬ್ಬರಿಗೂ ಟೀ ಮಾಡಿಕೊಡ್ತಾಳೆ. ಅರ್ಚನಾ ನಿದ್ದೆ ಮಾಡಿ ರೆಸ್ಟ್ ಮಾಡಿಕೊಂಡು ಎದ್ದು ಸುತ್ತಮುತ್ತ ನೋಡ್ತಿರ್ತಾಳೆ. ಅವಳು ಬೆಳೆದಿರೋದು ದೊಡ್ಡ ಮನೆ, ಅವಳಿಗೆ ಎಲ್ಲ ಕೂಡ ಸಿಕ್ತಿತ್ತು. ಆದರೆ ಇಲ್ಲಿ ನೋಡಿದ್ರೆ ಸುತ್ತಮುತ್ತ ಬರೀ ಸ್ಲಮ್, ಕೊಳಕು, ಗುಡಿಸಲುಗಳು, ಯಾವುದೂ ಅವಳಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಆ ಹೆಂಗಸು ತನ್ನ ಒಂದು ಶೆಡ್ ತೋರಿಸಿ, ಇದನ್ನು ನಾನು ಸಾಮಾನು ಇಟ್ಕೊಳ್ಳೋಕ್ಕೆ ಸ್ಟೋರ್ ರೂಮ್ ಆಗಿ ಬಳಸ್ತಿದ್ದೆ, ನೀವು ಇಲ್ಲೇ ಇರ್ಬೋದು ಅಂತ ಹೇಳಿಕೊಡ್ತಾಳೆ. ಬಾಡಿಗೆ ಈಗ ಬೇಡ, ನೀವು ದುಡಿಯೋಕ್ಕೆ ಶುರು ಮಾಡಿದ ಮೇಲೆ ನೋಡೋಣ ಅಂತ ಹೇಳಿ ಕೀ ಕೊಟ್ಟು ಹೋಗ್ತಾಳೆ. ಪ್ರಶಾಂತ್ ಶೆಡ್ಡನ್ನು ನೀಟಾಗಿ ಗುಡಿಸಿ ಕ್ಲೀನ್ ಮಾಡ್ತಾನೆ. ಅರ್ಚನಾ ಮಾತ್ರ ನನಗೆ ಡಸ್ಟ್ ಅಲರ್ಜಿ ಅಂತ ಹೇಳಿ ಆಚೆ ಹೋಗ್ತಾಳೆ. ಅವಳಿಗೆ ಅಲ್ಲಿನ ವಾತಾವರಣ, ಸ್ಮೆಲ್ ಯಾವುದು ಕೂಡ ಅಡ್ಜಸ್ಟ್ ಆಗ್ತಿರಲ್ಲ. ಆದರೂ ಇಬ್ಬರು ಒಬ್ಬೊಬ್ಬರಿಗೂ ಜೊತೆಯಾಗಿರ್ತೀವಿ ಅಂತ ಖುಷಿಯಲ್ಲಿ ಹೇಗೋ ನಗ್ತಾ ಬದುಕ್ತಾ ಶುರು ಮಾಡ್ತಾರೆ. ಆದರೆ ದಿನಗಳು ಕಳೀತಾ ಹೋದ ಹಾಗೆ ಅರ್ಚನಾಗೆ ತನ್ನ ಮನೆ ನೆನಪಾಗೋಕ್ಕೆ ಶುರುವಾಗುತ್ತೆ. ತನ್ನ ಅಪ್ಪ ಅಮ್ಮ, ತನ್ನ ಮನೆ, ಅವಳು ಬಿಟ್ಟು ಬಂದ ಜೀವನ ಎಲ್ಲ ಕೂಡ ನೆನಪಾಗುತ್ತೆ. ಒಂದು ದಿನ ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಮನೆ ಲ್ಯಾಂಡ್ಲೈನ್ ನಂಬರ್ಗೆ ಕಾಲ್ ಮಾಡ್ತಾಳೆ. ಅತ್ತ ಆ ಕಡೆಯಿಂದ ಮನೆಯವರ ವಾಯ್ಸ್ ಕೇಳಿಸ್ಕೊಂಡು ಸುಮ್ಮನೆ ಫೋನ್ ಇಟ್ಬಿಡ್ತಾಳೆ. ಇನ್ನೊಂದು ಕಡೆ ಪ್ರಶಾಂತ್ ಚೈನ್ ಮಾರಿ ಬಂದ ಕಾಸಲ್ಲಿ ದಿನಸಿ, ತರಕಾರಿ ಎಲ್ಲ ತೊಗೊಂಡು ಬರ್ತಿರ್ತಾನೆ. ಒಂದು ಸಣ್ಣ ಸ್ಟವ್ ಅರೇಂಜ್ ಮಾಡ್ತಾನೆ. ತರಕಾರಿ ಹಚ್ಚೋದ್ರಿಂದ ಹಿಡಿದು ಅಡುಗೆ ಮಾಡುವವರೆಗೂ ಅವನೇ ನೋಡ್ಕೋತಿರ್ತಾನೆ. ಅರ್ಚನೆಗೆ ಮನೆ ಕೆಲಸ, ಅಡುಗೆ ಮಾಡೋದು ಏನೂ ಬರಲ್ಲ. ಪ್ರಶಾಂತ್ ಅಡುಗೆ ಮಾಡಿ ಊಟ ಮಾಡೋಣ ಬಾ ಅಂತ ಕರೆದ್ರೂ ಕೂಡ ಅರ್ಚನಾಗೆ ಊಟ ಮಾಡೋಕ್ಕೆ ಮನಸ್ಸೇ ಇರಲ್ಲ. ಅರ್ಚನಾ ಕಣ್ಣೀರಿಡ್ತಾ, ನನಗೆ ಈ ಥರ ಬದುಕೋಕೆ ಆಗ್ತಿಲ್ಲ, ನನ್ನ ಮನೆಯವರನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ, ನನಗೆ ನಿನ್ನ ಜೊತೆ ಇರೋಕ್ಕೂ ಇಷ್ಟ, ಮನೆಗೆ ಹೋಗೋಕ್ಕೂ ಇಷ್ಟ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಕಡೆ ಕೂತು ಕೂತು ತಲೆಗೆ ಏನೇನೋ ವಿಷಯಗಳು ಬರ್ತಿವೆ ಅಂತ ಹೇಳಿ ಅಳ್ತಾಳೆ. ಪ್ರಶಾಂತ್ ಅವಳನ್ನು ಸಮಾಧಾನ ಮಾಡ್ತಾ, ಅಳಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಮಾರನೇ ದಿನವೇ ಆ ಹೆಂಗಸು ಅರ್ಚನಾಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡಿಸ್ತಾಳೆ.
ಅರ್ಚನಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಸೇರ್ತಾಳೆ. ಇತ್ತ ಪ್ರಶಾಂತ್ ಕೂಡ ಒಂದು ಟಿಫನ್ ಸೆಂಟರ್ಗೆ ಸೇರ್ಕೋತಾನೆ. ಹೀಗೆ ಇವರ ಜೀವನ ನಿಧಾನವಾಗಿ ಶುರುವಾಗುತ್ತೆ. ಆದರೆ ಇವರಿಬ್ಬರ ಮುಂದೆ ಇನ್ನೊಂದು ದೊಡ್ಡ ಪರೀಕ್ಷೆ ಕಾಯ್ತಾ ಇರುತ್ತೆ. ಈ ಕಡೆ ಊರಲ್ಲಿ ಪ್ರಶಾಂತ್ನ ಅಪ್ಪ ಅಮ್ಮ ತಾತ್ಯ ಪಾಟೀಲ್ನ ಒತ್ತಡ ತಡೆಯೋಕ್ಕಾಗದೆ ಊರನ್ನೇ ಬಿಟ್ಟು ಹೋಗ್ತಾರೆ. ತಾತ್ಯ ಪಾಟೀಲ್ಗೆ ಇನ್ನೂ ತನ್ನ ಮಗಳ ಮೇಲೆ ಕೋಪ ಕಡಿಮೆ ಆಗಿರಲ್ಲ. ಅರ್ಚನಾ ಓಡಿ ಹೋದ ಮೇಲೆ ಅವರ ರೂಮ್ಗೆ ಹೋಗಿ ಅವಳಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು, ಫೋಟೋಗಳನ್ನು ಎಲ್ಲವನ್ನ ಕೂಡ ಕೋಪದಲ್ಲಿ ಹೊಡೆದು ಹಾಕ್ತಾನೆ. ಇತ್ತ ಅರ್ಚನಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾಳೆ. ಪ್ರಶಾಂತ್ ಕೂಡ ಟಿಫನ್ ಸೆಂಟರ್ ನೋಡ್ಕೊಳ್ತಾ ಇರ್ತಾನೆ. ಇಬ್ಬರು ಕೂಡ ಕಷ್ಟಪಟ್ಟು ದುಡಿದು ಹೇಗೋ ಜೀವನ ಸಾಗಿಸ್ತಾ ಇರ್ತಾರೆ. ಆದರೆ ಒಂದು ದಿನ ರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ಅರ್ಚನಾ ಫೋನ್ಗೆ ಒಂದು ಕಾಲ್ ಬರುತ್ತೆ. ಅರ್ಚನಾ ಕಾಲ್ ಪಿಕ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ಮಲ್ಕೋತಾಳೆ. ಪ್ರಶಾಂತ್ಗೆ ಯಾರು ಕಾಲ್ ಮಾಡಿದ್ರು ಅನ್ನೋ ಡೌಟ್ ಬರುತ್ತೆ. ಅವಳು ಫೋನ್ ತೆಗೆದುಕೊಂಡು ಪಾಸ್ವರ್ಡ್ ಹಾಕಿ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಪಾಸ್ವರ್ಡ್ ಇನ್ಕರೆಕ್ಟ್ ಅಂತ ಬರುತ್ತೆ. ಮಾರನೇ ದಿನ ಊಟ ಮಾಡ್ತಿರ್ಬೇಕಾದ್ರೆ ಪ್ರಶಾಂತ್ ಎಷ್ಟು ಹೇಳಿದ್ರೂ ಉಪ್ಪು ಜಾಸ್ತಿ ಹಾಕೋದನ್ನು ನೀನು ಬಿಡೋದಿಲ್ಲ ಅಂತ ಅವಳನ್ನು ಬೈತಾನೆ. ಆಮೇಲೆ ಫೋನ್ ತೊಗೊಂಡು ಪಾಸ್ವರ್ಡ್ ಏನು ಅಂತ ಕೇಳ್ತಾನೆ. ಅರ್ಚನಾ ಕೂಡ ಯಾವುದೇ ಡೌಟ್ ಇಲ್ಲದೆ ಪಾಸ್ವರ್ಡ್ ಹೇಳ್ತಾಳೆ. ಪ್ರಶಾಂತ್ ಮತ್ತೆ ರಾತ್ರಿ ಯಾರು ಕಾಲ್ ಮಾಡಿದ್ರು ಅಂತ ಕೇಳ್ತಾನೆ. ಅರ್ಚನಾ ನನ್ನ ಫ್ರೆಂಡ್ ಪೂಜಾ ಕಾಲ್ ಮಾಡಿದ್ಲು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಕಾಲ್ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಪ್ರಶಾಂತ್ ಕೇಳಿದಾಗ ಅವರ ಪೆನ್ ಡ್ರೈವ್ ನನ್ನ ಹತ್ರ ಇತ್ತು, ನಾನು ಮರೆತು ತೊಗೊಂಡು ಬಂದಿದ್ದೆ, ಅದಕ್ಕೆ ಕಾಲ್ ಮಾಡಿದ್ಲು ಅಂತ ಸ್ವಲ್ಪ ಜೋರಾಗಿ ಹೇಳ್ತಾಳೆ. ಪ್ರಶಾಂತ್ಗೆ ಇನ್ನೊಂದು ಡೌಟ್ ಬರುತ್ತೆ. ಈಗ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡಿದ್ದೀಯಾ ಅಂತ ಕೇಳ್ತಾನೆ. ಆಗ ಅರ್ಚನಾ ಕೆಲಸದ ಜಾಗದಲ್ಲಿ ಯಾರು ತನ್ನ ಫೋನನ್ನು ಓಪನ್ ಮಾಡಿ ನೋಡಬಾರ್ದು ಅಂತ ಚೇಂಜ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಇಲ್ಲಿಂದ ಇವರ ಮಧ್ಯೆ ಸಣ್ಣ ಸಣ್ಣ ವಾದಗಳು ಶುರುವಾಗುತ್ತೆ. ಪ್ರಶಾಂತ್ನ ಈ ಮನಸ್ಥಿತಿ ಅರ್ಚನಾಗಿ ಇಷ್ಟ ಆಗಲ್ಲ. ಮಾರನೇ ದಿನ ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಅರ್ಚನಾ ನಾಳೆ ಮೂವಿಗೆ ಹೋಗೋಣ ಬಾ ಅಂತ ಪ್ರಶಾಂತ್ಗೆ ಕರೀತಾಳೆ. ಆದರೆ ಪ್ರಶಾಂತ್ ನಾನು ಬರೋಕ್ಕಾಗಲ್ಲ, ಕೆಲಸ ಇದೆ ಅಂತ ಹೇಳ್ತಾನೆ. ಅರ್ಚನಾ ನಿನ್ನ ಫೇವ್ರೇಟ್ ಹೀರೋ ಮೂವಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಬಾ ಅಂತ ಎಷ್ಟು ಹೇಳಿದ್ರು ಕೂಡ ಪ್ರಶಾಂತ್ ಒಪ್ಪಲ್ಲ. ಹೋಗಲೇಬೇಕು ಅನ್ನೋದಾದರೆ ನೀನು ಒಬ್ಬಳೇ ಹೋಗ್ಬಾ ಅಂತಾನೆ. ಅರ್ಚನಾಗೆ ತುಂಬ ಬೇಜಾರಾಗುತ್ತೆ. ನಿನ್ನ ಈಗೋನ ನಿನ್ನ ಹತ್ರನೇ ಇಟ್ಕೋ ಅಂತ ಹೇಳಿ ನಾನು ಹೋಗ್ತೀನಿ ಅಷ್ಟೇ ಅಂತ ಹೇಳಿ ಒಬ್ಬಳೇ ಸಿನಿಮಾಗೆ ಹೋಗ್ತಾಳೆ. ಆದರೆ ಸಿನಿಮಾ ಶುರುವಾಗೋ ಮುಂಚೆ ಹೋಗದೆ ಪ್ರಶಾಂತ್ಗೆ ಅವಳ ಮೇಲೆ ಪ್ರೀತಿ ಇರೋದ್ರಿಂದ ಕೊನೆಗೆ ಥಿಯೇಟರ್ ಹೊರಗೆ ಬಂದು ಅವಳಿಗೋಸ್ಕರ ಕಾಯ್ತಿರ್ತಾನೆ. ಸಿನಿಮಾ ಮುಗಿದ ಮೇಲೆ ಅರ್ಚನಾ ಹೊರಗೆ ಬರ್ತಾಳೆ. ಆಗ ಅವಳ ಜೊತೆ ಒಬ್ಬ ವ್ಯಕ್ತಿ ನಗ್ನಗ್ತಾ ಮಾತಾಡ್ತಿರೋದನ್ನ ಪ್ರಶಾಂತ್ ನೋಡ್ತಾನೆ. ಪ್ರಶಾಂತ್ಗೆ ತಕ್ಷಣ ಕೋಪ ಬಂದ್ಬಿಡುತ್ತೆ. ಆದರೆ ವೀಕ್ಷಕರೇ, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವಳು ಕೆಲಸ ಮಾಡೋ ಫ್ಯಾಕ್ಟರಿಯ ಮ್ಯಾನೇಜರ್ ಆಗಿರ್ತಾನೆ. ಅವನು ತನ್ನ ಫ್ಯಾಮಿಲಿನ ಜೊತೆಗೆ ಸಿನಿಮಾಗೆ ಬಂದಿರ್ತಾನೆ. ಅರ್ಚನಾ ಸಿಕ್ಕಿದ್ರಿಂದ ಅವಳನ್ನು ಮಾತಾಡಿಸ್ತಿರ್ತಾನೆ. ಅಷ್ಟೊತ್ತಿಗೆ ಅರ್ಚನಾ ಪ್ರಶಾಂತ್ನನ್ನು ನೋಡಿ ಅವನ ಹತ್ರ ಬರ್ತಾಳೆ. ಇಲ್ಲಿ ಬಂದು ಕಾಯ್ಕೊಂಡು ನಿಂತ್ಕೊಳ್ಳೋದ್ರ ಬದಲು ನನ್ನ ಜೊತೆ ಮೂವಿಗಾದರೂ ಬರ್ಬೋದಿತ್ತಲ್ಲ ಅಂತ ಹೇಳಿ ನನಗೆ ಹೊಟ್ಟೆ ಹಸಿತಿದ್ದೆ, ನಡಿ ಹೋಟೆಲ್ಗೆ ಹೋಗಿ ಏನಾದರೂ ತಿನ್ನೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಹೋಟೆಲ್ಗೆ ಹೋದ ಮೇಲೆ ಅರ್ಚನಾ ನೀನು ಏನಾದರೂ ತಿನ್ನು ಅಂತ ಹೇಳಿದ್ರು ಪ್ರಶಾಂತ್ ನನಗೆ ಬೇಡ ಅಂತ ಸುಮ್ಮನೆ ಕೂತ್ಕೋತಾನೆ. ಸ್ವಲ್ಪ ಹೊತ್ತಿನ ನಂತರ ಪ್ರಶಾಂತ್ನೊಳಗಿನ ಕೋಪ ಹೊರಗೆ ಬರುತ್ತೆ. ನಿನಗೇನು ಅನ್ಸಲ್ವಾ, ನಿನ್ನ ಮ್ಯಾನೇಜರ್ ಜೊತೆ ಲಲ್ಲೆ ಹೊಡಿತಿದೆಯಲ್ಲ ಅಂತ ಕೇಳ್ತಾನೆ. ಅರ್ಚನಾಗೆ ಕೋಪ ಬರುತ್ತೆ. ಹಾಗೆಲ್ಲ ಮಾತಾಡಬೇಡ, ನಾನು ನಿನ್ನ ಜೊತೆ ಮೂವಿಗೆ ಹೋಗ್ಬೇಕು ಅಂತ ಒಂದು ದಿನ ರಜೆ ಕೂಡ ಹಾಕ್ಕೊಂಡಿದ್ದೆ, ನೀನೇ ಸಣ್ಣ ಜಗಳವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರೋದಕ್ಕೆ ನಿರಾಕರಿಸ್ದೆ ಅಂತ ಹೇಳ್ತಾಳೆ. ನಾನು ಸಿನಿಮಾಗೆ ಹೋದೆ, ಅವರು ಅವರ ಫ್ಯಾಮಿಲಿ ಜೊತೆ ಬಂದಿದ್ರು, ಅದರಲ್ಲಿ ನನ್ನದೇನು ತಪ್ಪು ಅಂತ ಕೇಳ್ತಾಳೆ. ಪ್ರಶಾಂತ್ ಮಾತ್ರ ಇನ್ನು ಕೋಪದಲ್ಲೇ ಅಂದರೆ ಪಕ್ಕದಲ್ಲೇ ಕೂತ್ಕೊಂಡು ಚೆನ್ನಾಗಿ ಸಿನಿಮಾ ಎಂಜಾಯ್ ಮಾಡಿದ್ದೀಯಲ್ವಾ ಅಂತ ಕೇಳ್ತಾನೆ. ಅರ್ಚನಾ ಹೇಗೆಲ್ಲ ಮಾತಾಡಬೇಡ, ಆ ಮನುಷ್ಯ ತುಂಬ ಒಳ್ಳೆಯವನು, ನೀನೇ ಒಳ್ಳೆ ಚಿಲ್ಲರೆ ಥರ ಮಾತಾಡ್ತಿದ್ದೆ ಅಂತ ಹೇಳ್ಬಿಡ್ತಾಳೆ. ಅಷ್ಟೇ. ಪ್ರಶಾಂತ್ ಕೋಪದಲ್ಲಿ ಅರ್ಚನಾಗೆ ಕಪ್ಪಳಕ್ಕೆ ಹೊಡಿತಾನೆ. ಇವರಿಬ್ಬರ ಜಗಳವನ್ನು ನೋಡಿದ ಹೋಟೆಲ್ ಸರ್ವರ್ ನಿಮ್ಮ ಜಗಳ ಎಲ್ಲ ಹೊರಗಡೆ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಅರ್ಚನಾ ತಕ್ಷಣ ಅಲ್ಲಿಂದ ಎದ್ದು ಹೊರಗೆ ಹೋಗ್ಬಿಡ್ತಾಳೆ. ಅವಳು ಕೋಪದಿಂದ ನೆಡ್ಕೊಂಡು ಹೋಗ್ತಿರ್ತಾಳೆ. ಪ್ರಶಾಂತ್ ಅವಳ ಹಿಂದೆ ಹೋಗಿ ನಾನು ಹಾಗೆ ಹೇಳ್ಬಾರ್ದಿತ್ತು, ಸಾರಿ ಅಂತ ಕ್ಷಮೆ ಕೇಳ್ತಾನೆ. ಆದರೆ ಅರ್ಚನಾ ಅವನನ್ನು ಮಾತಾಡಿಸದೆ ಹೋಗ್ತಿರ್ತಾಳೆ. ಜನರೆಲ್ಲ ಇವರನ್ನೇ ನೋಡ್ತಿರ್ತಾರೆ. ಪ್ರಶಾಂತ್ ಅವಳ ಕೈ ಹಿಡಿದು ನನ್ನ ಮಾತು ಕೇಳು, ನಿಂತುಕೋ ಅಂತ ಒತ್ತಾಯ ಮಾಡ್ತಾನೆ. ಅರ್ಚನಾ ನನ್ನ ಕೈ ಬಿಡು, ನೋವಾಗ್ತಿದೆ ಅಂತ ಹೇಳಿ ನಿನಗೋಸ್ಕರ ನನ್ನ ಫ್ಯಾಮಿಲಿಯನ್ನು ಬಿಟ್ಟು ಬಂದೆ, ನಾನು ತಪ್ಪು ಮಾಡಿದ್ದೆ ಅಂತ ಈಗ ಅನಿಸ್ತಿದೆ ಅಂತ ಕಣ್ಣೀರಲ್ಲಿ ಹೇಳ್ತಾಳೆ. ಅವಳು ಅಲ್ಲಿಂದ ಹೋಗ್ತಿರ್ತಾಳೆ. ಆದರೆ ಪ್ರಶಾಂತ್ ಕೂಡ ಹಿಂದೆ ಹೋಗಿ ನಿನಗೋಸ್ಕರ ನಾನು ಕೂಡ ನನ್ನ ಫ್ಯಾಮಿಲಿಯನ್ನು ಬಿಟ್ಟು ಬಂದಿದ್ದೀನಿ, ಈಗ ನೀನು ನನ್ನನ್ನು ಬಿಟ್ಟು ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಅರ್ಚನಾ ಕೋಪದಲ್ಲಿ ಹೌದು ಹೋಗ್ತೀನಿ ಅಂತ ಹೇಳ್ತಾಳೆ. ನಿನ್ನ ಜೊತೆ ಈ ಕನಿಷ್ಠದ ಬದುಕನ್ನು ಬದುಕೋಕೆ ಎಲ್ಲರನ್ನೂ ಕೂಡ ಬಿಟ್ಟು ಬಂದಿದ್ದೀನಿ, ಇಲ್ಲಿ ಬಂದು ಎಲ್ಲವನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ, ನೀನು ಅನ್ನೋದೆಲ್ಲ ನಾನು ಸಹಿಸ್ಕೋಬೇಕಾ ಅಂತ ಪ್ರಶ್ನೆ ಮಾಡ್ತಾಳೆ. ಇಬ್ಬರು ರಸ್ತೆಯಲ್ಲಿ ಜಗಳ ಆಡ್ತಿರ್ತಾರೆ. ಪ್ರಶಾಂತ್ ಏನೇ ಹೇಳಿದ್ರು ಅರ್ಚನಾ ಕೇಳಲ್ಲ. ಕೊನೆಗೆ ಒಂದು ಆಟ ಹತ್ತಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಪ್ರಶಾಂತ್ ಅವಳು ಹೋದ ಮೇಲೆ ಬಸ್ ಸ್ಟ್ಯಾಂಡ್ನಲ್ಲಿ ಅವಳು ಕೆಲಸ ಮಾಡೋ ಫ್ಯಾಕ್ಟರಿ ಸುತ್ತಮುತ್ತ ಎಲ್ಲ ಕೂಡ ಹುಡುಕ್ತಾ ಇರ್ತಾನೆ. ಆದರೆ ಅರ್ಚನಾ ಎಲ್ಲೂ ಸಿಗಲ್ಲ. ಕೊನೆಗೆ ಇವರಿಗೆ ಆಶ್ರಯ ಕೊಟ್ಟಿದ್ದ ಆ ಹೆಂಗಸಿನ ಹತ್ರ ಹೋಗಿ ಅರ್ಚನಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾನೆ. ಆಗ ಆ ಹೆಂಗಸು ನಾನು ನಿಮಗೆ ಎಷ್ಟೋ ಸಲ ಹೇಳಿದ್ದೀನಿ ಜಗಳ ಆಡಬೇಡಿ ಅಂತ ಬೈದು ಮನೆ ಬಿಟ್ಟು ಬಂದು ಮದುವೆಯಾಗಿ ಸಂಸಾರ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ನಿಮ್ಮಿಬ್ಬರಲ್ಲೂ ಮಂಡುತನ ಜಾಸ್ತಿ ಇದೆ ಅಂತ ಹೇಳ್ತಾಳೆ. ಆಮೇಲೆ ಅರ್ಚನಾ ಬೆಳೆದ ಜೀವನವನ್ನು ನೆನಪಿಸಿ ಆ ಹುಡುಗಿ ಶ್ರೀಮಂತ ಮನೆತನದವಳು, ಈ ಥರ ಡೈಲಿ ಕೆಲಸ ಮಾಡೋದು, ಸ್ಲಮ್ ವಾತಾವರಣದೊಳಗೆ ಬದುಕೋದು
ಅವಳಿಗೆ ಹೊಂದಿಕೊಳ್ಳೋದು ಸುಲಭವಲ್ಲ ಅಂತ ಹೇಳ್ತಾಳೆ. ಆದರೂ ಇಷ್ಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಿನ್ನ ಜೊತೆ ಸಂಸಾರ ಮಾಡ್ತಿದ್ದಾಳೆ ಅಂದರೆ ನಿನ್ನ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ಇರಬೇಕು ನೀನೇ ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ. ಆಮೇಲೆ ತನ್ನ ಕಥೆಯನ್ನು ಕೂಡ ಹೇಳ್ತಾಳೆ. ನಾನು ಕೂಡ ನಿಮ್ಮ ವಯಸ್ಸಲ್ಲಿ ಪ್ರೀತಿ ಮಾಡಿ ಮನೆ ಬಿಟ್ಟು ಬಂದವಳು. ನನ್ನ ಗಂಡ ನನ್ನನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋದ. ನಾನು ಕೂಡ 3 ತಿಂಗಳು ಗರ್ಭಿಣಿಯಾಗಿದ್ದೆ ಅಂತ ಹೇಳ್ತಾಳೆ. ಹಾಗೆ ನಿಮ್ಮನ್ನು ನಂಬಿ ಬಂದವರನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಂತ ಪ್ರಶಾಂತ್ಗೆ ಬುದ್ಧಿ ಹೇಳ್ತಾಳೆ. ಇತ್ತ ಅರ್ಚನಾ ಅವಳು ಟ್ರೈನ್ ಹತ್ತಿ ತನ್ನ ಊರಿನ ಕಡೆಗೆ ಹೋಗ್ತಿರ್ತಾಳೆ. ಹಾಗೆ ಟ್ರೈನ್ ಒಂದು ಕಡೆ ನಿಲ್ಲಿಸಿದಾಗ ಒಬ್ಬ ಭಿಕ್ಷೆಗೆ ಬಂದು ನನ್ನ ಗಂಡನಿಗೆ ಕುರುಡು, ದಯವಿಟ್ಟು ದಾನ ಮಾಡಿ ಊಟ ಕೊಡಿಸ್ಬೇಕು ಅಂತ ಭಿಕ್ಷೆ ಬಿಡ್ತಿರ್ತಾಳೆ. ಅದನ್ನು ನೋಡಿದ ಅರ್ಚನಾಗೆ ತುಂಬ ನೋವಾಗುತ್ತೆ. ಅವಳಿಗೆ ತನ್ನ ಪ್ರಶಾಂತ್ ನೆನಪಾಗ್ತಾನೆ. ಇತ್ತ ಪ್ರಶಾಂತ್ ಕೂಡ ಅರ್ಚನಾ ತನ್ನನ್ನು ಬಿಟ್ಟು ಹೋಗ್ಬಿಟ್ಲು ಅಂತ ತುಂಬ ದುಃಖದಲ್ಲಿರ್ತಾನೆ. ಅವನು ಎಷ್ಟರ ಮಟ್ಟಿಗೆ ಕುಗ್ಗಿ ಹೋಗಿರ್ತಾನೆ ಅಂದರೆ ತನ್ನ ಜೀವನವನ್ನೇ ಕೊನೆ ಮಾಡ್ಕೊಳ್ಳೋಕ್ಕೆ ಮುಂದಾಗಿರ್ತಾನೆ. ಆದರೆ ಕೊನೆ ಕ್ಷಣದಲ್ಲಿ ತಾನು ಮಾಡ್ತಿರೋದು ತಪ್ಪು ಅಂತ ಅರ್ಥ ಮಾಡಿಕೊಂಡು ಆ ನಿರ್ಧಾರದಿಂದ ಹಿಂದೆ ನಡೀತಾನೆ. ಆದರೆ ಅರ್ಚನಾ ಮಾತ್ರ ಅದೇ ರಾತ್ರಿ ವಾಪಸ್ ಮನೆಗೆ ಬರ್ತಾಳೆ. ಅರ್ಚನಾ ಮನೆಗೆ ಬಂದ ತಕ್ಷಣ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಅಳ್ತಾರೆ. ಪ್ರಶಾಂತ್ ಅವಳನ್ನು ಅಪ್ಪಿಕೊಂಡು, ನೀನು ಇಲ್ಲದೆ ನಾನು ಸತ್ತು ಹೋಗ್ಬಿಡ್ತೀನಿ, ಯಾವತ್ತೂ ನನ್ನನ್ನು ಬಿಟ್ಟು ಹೋಗ್ಬೇಡ, ಇನ್ನು ಮುಂದೆ ಯಾವತ್ತೂ ನಿನಗೆ ಹರ್ಟ್ ಮಾಡಲ್ಲ ಅಂತ ಕ್ಷಮೆ ಕೇಳ್ತಾನೆ. ಅರ್ಚನಾ ಕೂಡ ಅವನನ್ನು ಕ್ಷಮಿಸ್ತಾಳೆ. ಮುಂದಿನ ದಿನವೇ ಇಬ್ಬರು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಆಹಾರ ಬದಲಾಯಿಸಿಕೊಂಡು ಮದುವೆಯಾಗಿ ಬಿಡ್ತಾರೆ. ಇಲ್ಲಿಂದ ಇವರ ಜೀವನಕ್ಕೆ ಮತ್ತೆ ಹೊಸ ಅಧ್ಯಾಯ ಶುರುವಾಗುತ್ತೆ. ಮದುವೆ ಆದಮೇಲೆ ಇವರಿಬ್ಬರ ಜೀವನ ನಿಧಾನವಾಗಿ ಸೆಟಲ್ ಆಗೋಕ್ಕೆ ಶುರುವಾಗುತ್ತೆ. ಪ್ರಶಾಂತ್ ಒಂದು ಬೈಕ್ ಶೋರೂಮ್ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸಕ್ಕೆ ಸೇರ್ತಾನೆ. ಈ ಕಡೆ ಅರ್ಚನಾ ಕೂಡ ಫ್ಯಾಕ್ಟರಿಯಲ್ಲಿ ಲೇಬರ್ ವರ್ಕರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆದರೆ ಅವರ ವಿದ್ಯಾಭ್ಯಾಸ ಮತ್ತು ಕೆಲಸದ ಅನುಭವ ನೋಡಿದ ಮ್ಯಾನೇಜರ್ಗೆ ಅವಳ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಹಾಗಾಗಿ ಅದೇ ಫ್ಯಾಕ್ಟರಿಯಲ್ಲಿ ಅವಳಿಗೆ ಮುಂದೆ ಮ್ಯಾನೇಜರ್ ಹುದ್ದೆ ಸಿಗುತ್ತೆ. ಹೀಗೆ ದಿಕ್ಕಾಪಾಲಾಗಿದ್ದ ಇವರ ಜೀವನ ನಿಧಾನವಾಗಿ ಸರಿ ಹೋಗೋಕ್ಕೆ ಶುರುವಾಗುತ್ತೆ. ಇಬ್ಬರು ದುಡಿತಾರೆ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಕೋತಾರೆ. ಒಂದು ಹಂತಕ್ಕೆ ಒಂದು ಖುಷಿಯಾಗಿ ಜೀವನ ನಡೆಸೋಕೆ ಶುರು ಮಾಡ್ತಾರೆ. ಇದು ಊರಲ್ಲಿ ಪ್ರಶಾಂತ್ನ ಅಪ್ಪ ಅಮ್ಮ ನಮ್ಮನ್ನು ಇಷ್ಟು ಸಂಕಷ್ಟಕ್ಕೆ ಸಿಲುಕಿ ಬಿಟ್ಟು ಹೋದ ಮಗ ನಮ್ಮ ಪಾಲಿಗೆ ಸತ್ತು ಹೋದ ಅಂತ ಅಂದ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಅರ್ಚನಾ ಓಡಿ ಹೋದ ಮೇಲೆ ತಾತ್ಯಾ ಪಾಟೀಲ್ನ ರಾಜಕೀಯ ವರ್ಚಸ್ಸು ಕೂಡ ನಿಧಾನವಾಗಿ ಕಡಿಮೆ ಆಗಿರುತ್ತೆ. ಕಾಲ ಕಳೀತಾ ಹೋಗುತ್ತೆ. ಅರ್ಚನಾಗೆ ಒಂದು ಮಗು ಕೂಡ ಆಗುತ್ತೆ. ಆದರೆ ಅವಳು ಆಗಾಗ ತನ್ನ ಅಪ್ಪನಿಗೆ ಗೊತ್ತಾಗದ ಹಾಗೆ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ನಾವಿಬ್ಬರು ಚೆನ್ನಾಗಿದ್ದೀವಿ, ಇಬ್ಬರು ದುಡಿತೀವಿ, ತಿಂಗಳಿಗೆ ಸುಮಾರು 40,000 ದುಡಿತೀವಿ ಅಂತ ತನ್ನ ಜೀವನದ ಬಗ್ಗೆ ಹೇಳ್ಕೊತಿರ್ತಾಳೆ. ಆದರೆ ಅವಳ ಅಪ್ಪನಿಗೆ ಇನ್ನೂ ಅವಳ ಮೇಲೆ ಕೋಪ ಕಡಿಮೆ ಆಗಿರಲ್ಲ. ಅದು ಅರ್ಚನಾಗೆ ತುಂಬ ನೋವಾಗ್ತಿರುತ್ತೆ. ಆದರೂ ಹೇಗೋ ಆಶ್ರಯ ಇಲ್ಲದೆ ಬೇರೆ ಊರಿಗೆ ಬಂದಿದ್ದ ಈ ಇಬ್ಬರು ಈಗ ತಮ್ಮದೇ ಒಂದು ಮನೆಯಲ್ಲಿ ಬದುಕೋ ಲೆವೆಲ್ಗೆ ಬೆಳೆದಿರ್ತಾರೆ. ಜೀವನ ಎಲ್ಲವೂ ಸರಾಗವಾಗಿ ಹೋಗ್ತಿರುತ್ತೆ. ಒಂದು ದಿನ ಅರ್ಚನಾ ಮನೆ ಮುಂದೆ ಕುತ್ಕೊಂಡು ಮಗುವನ್ನು ಆಟ ಆಡಿಸ್ತಾ ರಂಗೋಲಿ ಬಿಡಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಕ್ಕದ ಮನೆಯ ಕೆಲವು ಹೆಂಗಸರು ಬಂದು ಮಗುವನ್ನು ಕೊಡು, ನಾವು ಅಂಗಡಿಗೆ ಹೋಗಿ ಬರ್ತೀವಿ ಅಂತ ಆ ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಅರ್ಚನಾ ಮನೆಯ ಮುಂದೆ ಕೆಲವು ಜನ ಬಂದು ನಿಂತಿರ್ತಾರೆ. ಅರ್ಚನಾಗೆ ತುಂಬ ಆಶ್ಚರ್ಯ. ಅವಳಿಗೆ ತನ್ನ ಕಣ್ಣನ್ನೇ ನಂಬೋಕೆ ಆಗ್ತಿಲ್ಲ. ಅವರ ತವರು ಮನೆಯವರು ಬಂದಿದ್ದಾರೆ. ಅವಳ ತಮ್ಮ, ಸೋದರ ಮಾವ, ಚಿಕ್ಕಪ್ಪ, ಇನ್ನೂ ಕೆಲವರು ಸಂಬಂಧಿಕರು ಬಂದಿದ್ದಾರೆ. ತನ್ನ ಮನೆಯವರು ಇಷ್ಟು ವರ್ಷಗಳ ನಂತರ ಕಣ್ಣ ಮುಂದೆ ನೋಡಿದಾಗ ಅರ್ಚನಾಗೆ ತುಂಬ ಖುಷಿಯಾಗುತ್ತೆ. ಅವಳ ತಮ್ಮ ಒಂದು ಕವರ್ ಕೊಟ್ಟು ಇದನ್ನು ಅಮ್ಮ ಕೊಟ್ಟರು ಅಂತ ಹೇಳ್ತಾನೆ. ಅರ್ಚನಾ ತುಂಬ ಖುಷಿಯಿಂದ ಅವರನ್ನೆಲ್ಲ ಮನೆಯೊಳಗೆ ಕರೀತಾಳೆ. ಎಲ್ಲರನ್ನ ಕೂರಿಸಿ ಕುಡಿಯೋಕ್ಕೆ ನೀರು ಕೊಡ್ತಾಳೆ. ಎಲ್ಲರನ್ನ ಕ್ಷೇಮವನ್ನು ವಿಚಾರಿಸ್ತಾಳೆ. ನೀವೆಲ್ಲ TV ನೋಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕಿಚನ್ಗೆ ಹೋಗ್ತಾಳೆ. ಅವಳ ಮನೆಯವರು ಗೋಡೆಯ ಮೇಲೆ ಹಾಕಿರೋ ಗಂಡ ಹೆಂಡತಿ ಮಗು ಫೋಟೋಗಳನ್ನು ನೋಡ್ತಿರ್ತಾರೆ. ಆಮೇಲೆ ಆಲ್ಬಮ್ ತೆಗೆದುಕೊಂಡು ಅವರ ಫೋಟೋಗಳನ್ನು ನೋಡ್ತಿರ್ತಾರೆ. ಇತ್ತ ಅರ್ಚನಾ ಕೂಡ ಅವರು ತಂದಿದ್ದ ಕವರ್ ಓಪನ್ ಮಾಡಿ ನೋಡ್ತಾಳೆ. ಅದರೊಳಗೆ ಅವಳಿಗೆ ಬಟ್ಟೆ, ಮಗುವಿಗೆ ಬಟ್ಟೆ ಮತ್ತು ಬೆಳ್ಳಿಯ ಒಡವೆಗಳನ್ನು ಅವರಮ್ಮ ಕಳಿಸಿರ್ತಾಳೆ. ಅದನ್ನು ನೋಡಿ ಅರ್ಚನಾಗೆ ತುಂಬ ಖುಷಿಯಾಗುತ್ತೆ. ಅಷ್ಟೊತ್ತಿಗೆ ಪ್ರಶಾಂತ್ ಕೂಡ ಮನೆಗೆ ಬರ್ತಾನೆ. ಮನೆಯೊಳಗೆ ತನ್ನ ಹೆಂಡತಿಯ ಮನೆಯವರನ್ನು ನೋಡಿ ಒಂದು ಸಣ್ಣ ಸ್ಮೈಲನ್ನು ಕೊಡ್ತಾನೆ. ಅರ್ಚನಾ ಅವನನ್ನು ಕಿಚನ್ಗೆ ಕರ್ಕೊಂಡು ಹೋಗಿ, ನೋಡು ನಮ್ಮಮ್ಮ ನನಗೋಸ್ಕರ ಏನನ್ನು ಕೊಟ್ಟಿದ್ದಾರೆ, ನಾನು ಹೇಳ್ತಿರ್ಲಿಲ್ವಾ ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತೆ ಅಂತ ತುಂಬ ಖುಷಿಯಿಂದ ಹೇಳ್ತಾಳೆ. ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ನೀನು ಹೋಗಿ ಅವರಿಗೆಲ್ಲ ಟೀ ಕೊಡು ಅಂತ ಪ್ರಶಾಂತ್ಗೆ ಹೇಳ್ತಾಳೆ. ಅರ್ಚನಾ ಮುಖದಲ್ಲಿ ಆ ದಿನ ಇದ್ದ ಖುಷಿ ನೋಡೋಕ್ಕೆ 2 ಕಣ್ಣು ಕೂಡ ಸಾಲ್ತಾ ಇರಲ್ಲ. ಇಷ್ಟು ವರ್ಷಗಳಿಂದ ಕಳೆದುಕೊಂಡಿದ್ದ ತವರು ಮನೆಯ ಪ್ರೀತಿ ಮತ್ತೆ ಸಿಕ್ಕಿದೆ ಅನ್ನೋ ಒಂದು ನಿರಾಳ ಭಾವನೆ ಅವಳ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಇದೆಲ್ಲ ನೋಡಿದಾಗ ನಮಗೆ ಅನಿಸೋದು ಒಂದೇ, ಇಷ್ಟು ವರ್ಷಗಳ ನಂತರ ಇವರ ಜೀವನ ನಿಜವಾಗ್ಲೂ ಸೆಟಲ್ ಆಯಿತು ಅಂತ. ಆದರೆ ಇದು ಸೈರಾಯ್ಡ್ ಸಿನಿಮಾ. ಇಲ್ಲಿ ಕತೆ ಇನ್ನೂ ಮುಗ್ದಿಲ್ಲ. ಪಕ್ಕದ ಮನೆಯ ನೈಬರ್ ಅರ್ಚನಾ ಮಗುವನ್ನು ಕರ್ಕೊಂಡು ಬಂದು ಮನೆಯ ಬಾಗಿಲಲ್ಲಿ ಬಿಟ್ಟು ಮನೆಯ ಒಳಗೆ ಹೋಗು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆ ಪುಟ್ಟ ಮಗು ಪುಟ್ಟ ಹೆಜ್ಜೆ ಹಾಕ್ಕೊಂಡು ಮನೆ ಒಳಗೆ ಬರುತ್ತೆ. ಮಗು ಒಳಗೆ ಬಂದ ತಕ್ಷಣ ಅದರ ಮುಂದೆ ಕಾಣೋ ದೃಶ್ಯ ದಾರುಣವಾಗಿರುತ್ತೆ. ಅದರ ಅಪ್ಪ ಅಮ್ಮ ಇಬ್ಬರು ನೆಲದ ಮೇಲೆ ಶವವಾಗಿ ಬಿದ್ದಿರ್ತಾರೆ. ಮನೆಯೆಲ್ಲ ರಕ್ತ, ಎಲ್ಲೆಲ್ಲೂ ರಕ್ತವೇ ರಕ್ತ. ಏನಾಗ್ತಿದೆ ಅನ್ನೋದನ್ನು ಗೊತ್ತಿಲ್ಲದೆ ಆ ಪುಟ್ಟ ಮಗು
ಆ ರಕ್ತದ ಮೇಲೆಯೇ ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಕೊಂಡು ನಿಧಾನವಾಗಿ ಹೊರಗೆ ಬರುತ್ತೆ. ಕ್ಯಾಮರಾ ಆ ಮಗುವಿನ ರಕ್ತದ ಹೆಜ್ಜೆ ಗುರುತನ್ನು ತೋರಿಸ್ತಾ ಹೋಗುತ್ತೆ. ಇಲ್ಲಿಗೆ ಈ ಸಿನಿಮಾವನ್ನು ಮುಗಿಸ್ತಾ ಹೋಗ್ತಾರೆ. ವೀಕ್ಷಕರೇ, ಇಷ್ಟು ಹೊತ್ತು ನಾವು ನೋಡಿದ್ದು ಒಂದು ಸುಂದರವಾದ ಲವ್ ಸ್ಟೋರಿ. ಆದರೆ ಕೊನೆಯಲ್ಲಿ ಸಿನಿಮಾ ನಮಗೆ ಕೊಡುವ ಮೆಸೇಜ್ ತುಂಬ ಭಯಾನಕವಾಗಿರುತ್ತೆ. ಪ್ರೀತಿ ಮಾಡಿದ ತಪ್ಪಿಗೆ ಶಿಕ್ಷೆ ಯಾರಿಗೆ ಸಿಕ್ತು? ಪ್ರಶಾಂತ್ ಮತ್ತು ಅರ್ಚನಾಗ, ಅವರ ಮಗುವಿಗ, ಅಥವಾ ಜಾತಿ, ಅವರ ಗತ್ತು, ಮರ್ಯಾದೆ ಅನ್ನೋ ಹೆಸರಿನಲ್ಲಿ ಇನ್ನೊಬ್ಬರ ಜೀವನವನ್ನೇ ನಾಶ ಮಾಡುವ ಸಮಾಜಕ್ಕ? ಸೈರಾಯ್ಡ್ ಸಿನಿಮಾ ಲವ್ ಸ್ಟೋರಿ ಥರ ಶುರುವಾಗಿ ಸಮಾಜದ ಕಹಿ ಸತ್ಯವನ್ನು ತೋರಿಸ್ತಾ ಮುಗಿಯುತ್ತೆ. ಇಲ್ಲಿ ಅವರಿಬ್ಬರ ಪ್ರೀತಿ ಸೋಲಲಿಲ್ಲ, ಸೋತಿದ್ದು ಮನುಷ್ಯತ್ವ. ಜಾತಿ, ಕುಟುಂಬದ ಗೌರವ, ಪ್ರತಿಷ್ಠೆ, ಅಧಿಕಾರ ಇವೆಲ್ಲ ಮನುಷ್ಯನ ಪ್ರಾಣಕ್ಕಿಂತ ದೊಡ್ಡದಾಗಿ ಬಿಟ್ಟಾಗ ಆಗೋ ಪರಿಣಾಮ ಏನು ಅನ್ನೋದನ್ನು ಸೈರಾಯ್ಡ್ ತುಂಬ ನೋವಿನಿಂದ ತೋರಿಸ್ತಿದೆ. ವೀಕ್ಷಕರೇ, ಪ್ರೀತಿಸುವ ಹಕ್ಕು ಎಲ್ರಿಗೂ ಕೂಡ ಇರುತ್ತೆ. ಆದರೆ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕೆಲವೊಮ್ಮೆ ಜಾತಿ ಪ್ರೀತಿಗಿಂತ ದೊಡ್ಡದಾಗಿ ನೋಡಲಾಗಿದೆ. ನನಗೆ ಈ ಸಿನಿಮಾದಲ್ಲಿ ತುಂಬ ಇಷ್ಟವಾದ ವಿಷಯ ಏನಂದರೆ, ಸಿನಿಮಾ ಎಲ್ಲವನ್ನ ನಮಗೆ ಒಂದು ಉಪದೇಶ ಮಾಡಲ್ಲ. ಕೊನೆಯ ದೃಶ್ಯವನ್ನು ತೋರಿಸಿ ಸುಮ್ಮನಾಗುತ್ತೆ. ಆದರೆ ಈ ದೃಶ್ಯ ನಮಗೆ ಯೋಚನೆ ಮಾಡಿಸುತ್ತೆ. ನಿಜವಾದ ತಪ್ಪು ಯಾರ್ದು? ಪ್ರಶಾಂತ್ನದ್ದ, ಅರ್ಚನಾದ, ಅವರ ಪ್ರೀತಿಯದ್ದ, ಅಥವಾ ಪ್ರೀತಿಗಿಂತ ಜಾತಿ ಮತ್ತು ಮರ್ಯಾದೆಯನ್ನು ದೊಡ್ಡದಾಗಿ ನೋಡುವ ಸಮಾಜದ್ದ? ಇದೇ ಸೈರಾಯ್ಡ್ ಸಿನಿಮಾದ ದೊಡ್ಡ ಶಕ್ತಿ. ಒಂದು ಕಡೆ ಸುಂದರವಾದ ಪ್ರೇಮ ಕಥೆ, ಇನ್ನೊಂದು ಕಡೆ ಜಾತಿ ವ್ಯವಸ್ಥೆ, ಕುಟುಂಬದ ಅಹಂಕಾರ ಮತ್ತು ಗೌರವದ ಹೆಸರಿನಲ್ಲಿ ನಡೆಯುವ ಹಿಂಸೆಯ ಬಗ್ಗೆ ಮಾತನಾಡುವ ಸಿನಿಮಾ. ಅದಕ್ಕಾಗಿಯೇ ಈ ಸಿನಿಮಾ ಮುಗಿದ ಮೇಲೂ ಕೂಡ ಪ್ರಶಾಂತ್ ಮತ್ತು ಅರ್ಚನಾ ನಮ್ಮ ತಲೆಯಲ್ಲಿ ಉಳಿದು ಬಿಡ್ತಾರೆ. ಇವರ ಕತೆ ಮುಗ್ದಿರ್ಬೋದು, ಆದರೆ ಅವರು ಕೇಳಿದ ಪ್ರಶ್ನೆ ಇನ್ನೂ ಮುಗ್ದಿಲ್ಲ. ಪ್ರೀತಿಗೆ ಜಾತಿ ಇದೆಯಾ, ಅಥವಾ ಜಾತಿಯನ್ನು ಮನುಷ್ಯನೇ ಪ್ರೀತಿಗಿಂತ ದೊಡ್ಡದಾಗಿ ಮಾಡಿದ್ನಾ? ವೀಕ್ಷಕರೇ, ಈ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರನೇ ಇದೆ. ಹೀಗೆ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ, ಈ ಫಿಲಮ್ನ ಸ್ಟೋರಿ ನಿಮಗೆ ಅರ್ಥ ಆಗಿದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.